ಆದಿಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೇಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಕುಂಭಕರ್ಣ ತಾನು ಸತ್ತೋಗಿದ್ದಾನೆ. ರಾವಣ ಬಹಳ ಹತಾಶನಾದ, ಮೂರ್ಛೆಗೆ ಬಂದು ಬಿದ್ದ. ಆ ಅವಸ್ಥೆಯನ್ನು ನೋಡಿ ಸಹನ ಮಾಡಿಕೊಳ್ಳದೇ ಇದ್ದಂತಹ ಇಂದ್ರಜಿತ್ ತಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಿ ತಾನು ಬಂದಿದ್ದಾನೆ. ಆಗ ಭಾರಿ ಘನಘೋರವಾದ ಯುದ್ಧವನ್ನಾಡಿದ್ದಾನೆ. ತಾನು ಅದೃಶ್ಯನಾಗಿ ಮತ್ತು ಆ ಮೋಹನ ನಾಗಾಸ್ತ್ರವನ್ನು ಬಿಟ್ಟಿದ್ದಾನೆ. ಆಗ ಎಲ್ಲರೂ ಮೂರ್ಛಿತರಾಗಿದ್ದಾರೆ. ಆಗ ಲಕ್ಷ್ಮಣ ಮತ್ತು ಹನುಮಂತ ರಾಮ ಸಮರ್ಥರಾಗಿದ್ದರೂ ಗರುಡದೇವರು ತಾವು ಸೇವೆಯನ್ನು ಅಪೇಕ್ಷೆ ಪಟ್ಟಿದ್ದಕ್ಕೆ ಗರುಡದೇವರು ಬಂದಿದ್ದಾರೆ. ಬಂದು ಎಲ್ಲ ಆ ನಾಗದ ಪಾಶವನ್ನು ನಾಗಾಸ್ತ್ರದಿಂದ ಏನು ಕಟ್ಟಿದ್ದನೋ ಅದನ್ನೆಲ್ಲವನ್ನು ತನ್ನ ಕೇವಲ ರೆಕ್ಕೆಯ ಗಾಳಿಯಿಂದ ಬಿಡುಗಡೆಯನ್ನು ಮಾಡಿದ್ದಾನೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಮಸ್ಕಾರ ಮಾಡಿ ಪರಮಾತ್ಮನಿಂದ ಆಶೀರ್ವಾದವನ್ನು ಪಡೆದು ಗರುಡ ತಾನು ಹೊರಟು ಹೋಗಿದ್ದಾನೆ. ಇಷ್ಟು ಕಥೆಯನ್ನು ನಾವು ನಿನ್ನೆ ಕೇಳಿದ್ವಿ. ಮತ್ತೆ ಪುನಃ ಇಂದ್ರಜಿತಿಗೆ ಸುದ್ದಿ ಗೊತ್ತಾಗ್ತದೆ. ಎಲ್ಲರನ್ನೂ ಬಂದು ಇಡೀ ಕಪಿ ಸೈನ್ಯ, ರಾಜ, ಅಂಗದ, ಸುಗ್ರೀವ, ನೀಲ, ಯಾರ್ಯಾರಿದ್ರೋ ಎಲ್ಲರನ್ನೂ ಕಟ್ಟಿ ಹಾಕಿದ ಮೇಲೆ ಇಡೀ ರಣಾಂಗನೇ ಸ್ತಬ್ಧವಾಗಿ ಬಿಟ್ಟಿದೆ. ಹಾಗಾಗಿ ನಂದೇನು ಕೆಲಸ ಇಲ್ಲ ಅಂಥೇಳಿ ಇಂದ್ರಜಿತ ಮನೆಗೆ ಹೋಗಿಬಿಟ್ಟಿದ್ದ. ಆಮೇಲೆ ಅವನಿಗೆ ಸುದ್ದಿ ಗೊತ್ತಾಯ್ತು, ಓ ನಾಗಾಸ್ತ್ರ ಗರುಡ ಬಂದು ಬಿಡಿಸಿದ್ದಾನೆ ಅಂತ ಹೇಳಿ ಮತ್ತೆ ಪುನಃ ಬಂದಾನೆ. ಬಂದು ಬರಬೇಕಾದಾಗ ಮತ್ತೆ ಹೋಮ ಮಾಡಿ ಬಂದಿದ್ದಾನೆ. ರುದ್ರದೇವರನ್ನು ಕುರಿತು ಹೋಮ ಮಾಡಿ ಮತ್ತೆ ಪುನಃ ಬಂದಿದ್ದಾನೆ. ಬಂದು ಮತ್ತೆ ನಾಗಾಸ್ತ್ರವನ್ನು ಬಿಡ್ತಾನೆ. ಆಗ ವಾಯುದೇವರಿಗೆ, ಹನುಮಂತ ದೇವರ ಮೇಲೆ ಅಸ್ತ್ರಗಳ ವೃಷ್ಟಿಯನ್ನು ಮಾಡ್ತಾನೆ. ಶುತ್ವಾ ನಿಧಾನಂ ಪ್ಲವಗವೇಶ್ವರಾಣ ಪುನಶ್ಚ ಸಪುತ್ರೋ ಅತ್ರ ಅಸದತ್ಸ ರಾವಣ ಬಂಧಾದಮುಷ್ಮಾತ್ ಪತಿನಿಸೃತಾಸ್ತೆ ಕಿಮತ್ರ ಕಾರ್ಯಂ ಇತಿ ಚಿಂತಯಾನಃ ಪುನಶ್ಚ ಹುತ್ವಾ. 8ನೇ ಅಧ್ಯಾಯ 147ನೇ ಶ್ಲೋಕ. ಪುನಶ್ಚ ಹುತ್ವಾ ಸ ಹುತಾಶಮೇವ ರಥಂ ಸಮಾರುಹ್ಯ ಯೌವದರ್ಶನಂ. ಮತ್ತೆ ಹೋಮ ಮಾಡಿ ಬಂದು ಅದೃಶ್ಯನಾಗಿ ಮತ್ತೆ ವವರ್ಷ ಶಾಸ್ತ್ರಾಣಿ ಮಹಾಂತಜಸ್ತ್ರಂ ವರಾದುಮೇಶಸ್ಯ ತಥಾಬ್ಜಸ್ಯ. ರುದ್ರದೇವರ ಬ್ರಹ್ಮದೇವರ ವರ ಇರೋದರಿಂದ ತಾನು ಅಸ್ತ್ರಗಳನ್ನು ಮಳೆ ಸುರಿಸಿದಂತೆ ಸುರಿಸಿದ್ದಾನೆ. ಯಾರ ಮೇಲೆ? ಹನುಮಂತ ದೇವರ ಮೇಲೆ ಸುರಿಸಿದಾಗ ನಮ್ಮ ಜೀವೋತ್ತಮರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಹನುಮಂತ ದೇವರು ಏನೇನೂ ಆಗಲಿಲ್ಲ ಅವರಿಗೆ. ಮಳೆ ಬಿದ್ದರೆ ತೊಯ್ದಾದರೂ ತೊಯ್ತೇವೆ, ಜೋರು ಮಳೆ ಬಿದ್ದರೆ ಮೈಗೆ ಜೋರಾಗಿ ಬಡಿತದೆ. ಅಷ್ಟೂ ಆಗಲಿಲ್ಲ ಹನುಮಂತ ದೇವರಿಗೆ. ಅಸ್ತ್ರಗಳ ವೃಷ್ಟಿ ಮಾಡಿದರೆ ಏನೇನೂ ಆಘಾತವಾಗಲಿಲ್ಲ. ವೃಷಂತಿ ನಾಸ್ತ್ರಾಣಿ ದುರಂತ ಶಕ್ತಿಂ ತನುಂ ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್.
ದುರಂತ ಶಕ್ತಿ, ಅಮೋಘವಾದ ಶಕ್ತಿ ಸಂಪನ್ನರಾದಂತಹ ಹನುಮಂತ ದೇವರಿಗೆ ಅವ ಬಿಟ್ಟ ಅಸ್ತ್ರಶಸ್ತ್ರಗಳಿಂದ ಏನೂ ಆಗಲಿಲ್ಲ. ವಿಜ್ಞಾತು ಕಾಮಃ ಪುರಿಂ ಪ್ರವೃತ್ತಿಂ ವಿಭೀಷಣ ಪೂರ್ವಗತಸ್ತದಾದಾತ್. ಆಗ ಮತ್ತೆ ಪುನಃ ಮೋಹನಾಸ್ತ್ರ ಬಿಟ್ಟಾಗ ಎಲ್ಲರೂ ಮೂರ್ಛೆಗೆ ಬಂದು ಬಿದ್ದಿದ್ದಾರೆ. ಮೂರ್ಛೆಗೆ ಬಂದು ಬಿದ್ದಾಗ ಸತಂ ಸಮಾದಾಯ ಯೌ ಧ್ವಜಾದೃಜಂ ವಿಮೂರ್ಛಿತಂ ಚೋದಕ ಸೇಕತಸ್ಥಂ ಆಶ್ವಾಸ್ಯ ಕಿಂ ಜೀವಸಿ ಹಿತ್ಯುವಾಚ ತಥೇತಿ ಆಹಸ ಮಂದವಾಕ್ಯತಃ. ಆಗ ಸರಿ ಆಗಲಿ ಅಂತ ಎಲ್ಲರೂ ಮೂರ್ಛೆಗೆ ಬಂದು ಬಿದ್ದಿದ್ದಾರೆ. ಪುನಃ ಎರಡನೇ ಬಾರಿ ಇದು. ಒಂದನೇ ಬಾರಿ ನಾಗಾಸ್ತ್ರವನ್ನು ಬಿಟ್ಟಾಗ ಸ್ವಯಂ ಗರುಡ ಬಂದು ಆ ನಾಗಾಸ್ತ್ರದ ಬಾಧೆಯನ್ನು ಪರಿಹಾರ ಮಾಡಿ ಪುನರುಜ್ಜೀವನಗೊಳಿಸಿದ. ಮನೆಗೆ ಹೋಗಿಬಿಟ್ಟಿದ್ದ, ಸುದ್ದಿ ಗೊತ್ತಾಯಿತು, ಮತ್ತೆ ಪುನಃ ಬಂದ ಹೋಮ ಮಾಡಿ ಯುದ್ಧ ಯಜ್ಞಕ್ಕೆ ಬಂದ. ಆಹುತಿ ಯಜ್ಞವನ್ನು ಮುಗಿಸಿಕೊಂಡು ಯುದ್ಧ ಯಜ್ಞಕ್ಕೆ ಬಂದು ಹನುಮಂತ ದೇವರ ಮೇಲೆ ವೃಷ್ಟಿಯನ್ನು ಮಾಡಿದ, ಅಸ್ತ್ರಗಳ ವೃಷ್ಟಿ, ಏನೂ ತೊಂದರೆ ಆಗಲಿಲ್ಲ. ಆವಾಗ ಮತ್ತೆ ತಾನು ಆ ಅಸ್ತ್ರವನ್ನು ಬಿಟ್ಟು ಎಲ್ಲರಿಗೆ ಸಂಮೋಹನ ಮಾಡಿದಾಗ ಎಲ್ಲರೂ ಮೂರ್ಛೆಗೆ ಬಂದು ಬೀಳುತ್ತಾರೆ. ಆಗ ತಾನು ವಿಭೀಷಣ ಒಂದು ಕೆಲಸದ ಮೇಲೆ ಲಂಕೆಗೆ ಹೋಗಿರ್ತಾನೆ, ಒಳಗೆ ಕೆಲಸಕ್ಕೆ ಹೋಗಿರ್ತಾನೆ. ಬಂದು ನೋಡಿದರೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ಯುದ್ಧ ನಿಂತು ಹೋಗಿದೆ. ವಿಭೀಷಣ ಪೂರ್ವಗತಸ್ತದಾಗ ದದರ್ಶ ಸರ್ವಾನ್ ಪತಿತಾನ್. ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ಬಿದ್ದಿದ್ದಾರೆ. ಏನಾಗಿದೆ? ವಾನರಾನ್ ಮರುತ್ಸುತಂ ದ್ವೇಕವನಾಕುಲಂ. ಆಗ ಅಲ್ಲಿ ಜಾಂಬುವಂತನನ್ನು ನೋಡಿದ. ಜಾಂಬುವಂತ, ಎಚ್ಚರಿದ್ದೀನೋ? ಎಚ್ಚರಿದ್ದೀನಿ ಅಂತ ಸಣ್ಣ ಧ್ವನಿಯಿಂದ ಹೇಳ್ತಾನೆ. ಆದರೆ ಏನು ಮಾಡಬೇಕು? ನನ್ನ ಕೈಯಿಂದ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಂದದಲ್ಲಿ ಇದ್ದೇನೆ, ಎಚ್ಚರಿದ್ದೇನೆ, ಆದರೂ ಏನೂ ಕೆಲಸ ನನ್ನಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಜಾಂಬುವಂತ ವಿಭೀಷಣನಿಗೆ ಹೇಳ್ತಾನೆ, ಹನುಮಂತ ಎಚ್ಚರಿದ್ದಾನೆ ನೋಡು, ಅವ ಎಚ್ಚರಿದ್ರೆ, ಅವ ಬದುಕಿದ್ರೆ ನಾವೆಲ್ಲ ಬದುಕಿದಂತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಆಶ್ವಾಸ್ಯ ಕಿಂ ಜೀವಸಿ ಹಿತ್ಯುವಾಚ ತಥೇತಿ ಸಪ್ರಾಹ ಸಮಂದವಾಕ್ಯದಃ. ನಾ ಎಚ್ಚರಿದ್ದೇನೆ ಅಂತ ಜಾಂಬವಂತ ಕೈ ಮಾಡಿ ಹೇಳ್ತಾನೆ. ಆದರೆ ಅವನಿಂದ ಬಹಳ ಆಗೋದಿಲ್ಲ. ಆದರೆ ಊಚೆ ಪುನರ್ಜೀವತೆ ಕಿಂ ಹನುಮಾನ್. ಹನುಮಂತ ಇದ್ದಾನ? ಅವನು ಜೀವಂತ ಇದ್ದರೆ ಜೀವಾಮ ಸರ್ವೇಪಿ ಹಿ ಜೀವಮಾನೆ. ಅವರು ಬದುಕಿದ್ರೆ ನಾವೆಲ್ಲರೂ ಬದುಕಿದಂತೆ, ಅವನು ಎಚ್ಚರಿದ್ರೆ ನಾವೆಲ್ಲರೂ ಎಚ್ಚರಿದ್ದಂತೆ. ಯಾಕೆ? ತಸ್ಮಿನ್ ಹತೆ ನಿಹಿತಾಶ್ಚೈವ ಸರ್ವ. ಅವನು ಸತ್ತ ಅಂದರೆ ಹನುಮಂತ, ನಾವೆಲ್ಲ ಸತ್ತಂತೆ. ಇದೀರಿತೆ ಅಸ್ಮಿ ಇತ್ಯವದತ್ಸ ಮಾರುತಿ. ಅವ ಹನುಮಂತ ಹೇಳ್ತಾರೆ ಗಟ್ಟಿಯಾಗಿ, ಏನು ಕಾಳಜಿ ಮಾಡಬೇಡ್ರಿ, ನಾ ಗಟ್ಟಿ ಮುಟ್ಟಿದ್ದೇನೆ, ಎಚ್ಚರಿದ್ದೇನೆ, ಏನು ಬೇಕು ಹೇಳ್ರಿ, ನನ್ನಿಂದ ಏನಾಗಬೇಕು ಅಂದಾಗ ವಿಭೀಷಣ ಮತ್ತು ಜಾಂಬವಂತ ಇಬ್ಬರು ಎದ್ದು ಬರ್ತಾರೆ. ಎದ್ದು ಬಂದು ಹನುಮಂತ ದೇವರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇತ್ಯುಕ್ತೋ ಜಾಂಬವಾನಾಹ ಹನುಮಂತಂ ಅನಂತರಂ ಯೋಸೋ ಮೇರೋ ಸಮೀಪಸ್ಥೋ ಗಂಧಮಾದನ ಸಂನಿತಂ. ಮೇರು ಪರ್ವತ ಹತ್ತಿರ ಒಂದು ಗಂಧಮಾದನ ಅಂತ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಔಷಧಿಗಳಿವೆ. ಈ ಮೋಹದಿಂದ ಒಳಗಾದ, ತೊಂದರೆಗೆ ಒಳಗಾದಂತಹ ಎಲ್ಲರನ್ನ ಆ ಔಷಧಿಗಳು ತಂದು ಇಲ್ಲಿ ನಾವು ಇವರಿಗೆಲ್ಲ ಕೊಟ್ವಿ ಅಂತ ಆದರೆ ಅವರು ಮತ್ತೆ ಈ ಪೀಡೆಯಿಂದ ಹೊರಗಾಗಿ ಮತ್ತೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಮೃತ ಸಂಜೀವಿನಿ ಮುಖ್ಯ, ಸಂಧಾನ ಕರಣಿ ಪರ, ಸವರ್ಣ ಕರಣಿ ಚೈವ ವಿಶಲ್ಯ ಕರಣೀತಿ ಚ. 4 ಔಷಧಿಗಳಿವೆ. ಏನು? ಮೃತ ಸಂಜೀವಿನಿ ಅಂತ ಒಂದು, ಸಂಧಾನಕರಣಿ ಅಂತ ಮತ್ತೊಂದು, ಸವರ್ಣಕರಣಿ ಅಂತ ಮತ್ತೊಂದು, ಮತ್ತು ವಿಶಲ್ಯಕರಣಿ. ಇದು ಏನು ಮಾಡ್ತದೆ? ಇದು ಮೃತ ಸಂಜೀವಿನಿ ಅಂತನ್ನೋದು ಒಂದು ಔಷಧಿ, ಯಾರು ಸತ್ತಿರುತ್ತಾರೋ ಅವರನ್ನು ಬದುಕಿಸ್ತದೆ. ಯಾರೇ ಸಾಯಲಿ ಅವರು, ಸತ್ತವ್ರನ್ನೆಲ್ಲ ಬದುಕಿಸ್ತದೆ. ಅದಕ್ಕೆ ಮೃತ ಸಂಜೀವಿನಿ ಅಂತ ಕರೀತಾರೆ. ಸಂಧಾನಕರಣಿ, ಎಲುಬು ಮುರಿದು ಹೋಗಿರ್ತದೆ, ಕೈಕಾಲುಗಳು ಮುರಿದು ಹೋಗಿರ್ತದೆ, ಅದನ್ನಿಟ್ಟು ಔಷಧಿಯನ್ನು ಹಚ್ಚಿದರೆ ಸಂಧಾನಕರಣಿ ಮತ್ತೆ ಜೋಡಣೆ ಆಗಿಬಿಡುತ್ತದೆ. ಸವರ್ಣಕರಣಿ, ಏಟುದಿಂದ ನಮ್ಮ ಬಣ್ಣ ನಾವು ಕಳೆದುಕೊಂಡಿರ್ತೇವೆ, ಸುಟ್ಟು ಹೋಯಿತು, ಏನೋ ಆಯಿತು ಅಂದರೆ ನಮ್ಮ ಸ್ಕಿನ್ನಿಗೆ ಇದ್ದ ಏನು ಬಣ್ಣ, ನಿಜವಾದ ಬಣ್ಣ ಇರ್ತದೋ ಆ ಬಣ್ಣ ಹೋಗಿತ್ತು ಅಂದರೆ ಆ ಔಷಧಿಯನ್ನು ಹಚ್ಚಿದರೆ ಮತ್ತೆ ಪುನಃ ಮೊದಲಿನ ರೂಪ ಬರುತ್ತದೆ. ಇದಕ್ಕೆ ಏನಂತ ಕರೀತಾರೆ? ಸವರ್ಣಕರಣಿ. ಇನ್ನು ವಿಶಲ್ಯಕರಣಿ ಅಂದರೆ ಬಾಣ ಕೈ ಚುಚ್ಚಿರ್ತದೆ, ಚುಚ್ಚಿದಾಗ ಆರ್ಪಾರಾಗಿ ಹೋಗಿರ್ತದೆ, ಬಾಣ ಅರ್ಧ ಒಳಗೆ ಇರ್ತದೆ, ಮುಂದಿಂದು ಹಿಂದಿದ್ದು ತೆಗಿಬೋದು, ಒಳಗಿಂದ ಹೆಂಗೆ ತೆಗಿಲಿಕ್ಕೆ ಸಾಧ್ಯ?
ಹಾಗಾಗಿ ಆ ವಿಶಲ್ಯಕರಣಿಯನ್ನು ಹಚ್ಚಿದರೆ ಆ ಒಳಗಿದ್ದ ಬಾಣನೂ ಹೊರಗೆ ಬರುತ್ತದೆ, ಆರಾಮಾಗ್ತಾನೆ ಇವನು, ಗಾಯ ಹೋಗಿಬಿಡ್ತದೆ. ಹಾಗಾಗಿ ಇದು 4 ಔಷಧಿ, ಇದನ್ನು ತಗೊಂಡು ಬರಬೇಕು ನೀನು. ಅದು ಮೇರು ಪರ್ವತ ಹತ್ತಿರ ಗಂಧಮಾದನ ಪರ್ವತ ದ್ರೋಣಿ, ಅಲ್ಲಿ ಆ ಬೆಟ್ಟದಲ್ಲಿ ಇವು ಸಂಜೀವಿನಿಗಳು ಇವೆ ಅಂದಾಗ ಹನುಮಂತ ದೇವರು ಒಂದೇ ಕ್ಷಣಕ್ಕೆ ಹಾರಿ ಅಲ್ಲಿ ಹೋಗಿಬಿಡುತ್ತಾರೆ. 100 ಯೋಜನ ಬೆಟ್ಟ, ಅದು ದೊಡ್ಡದಾದದ್ದು, ಎಷ್ಟು ದೂರ ಇರ್ತದೆ, ಆರಾಮಾಗಿ ಒಂದೇ ಕ್ಷಣಕ್ಕೆ ಹೋಗ್ತಾರೆ. ಹೋಗಿ ನಿಂತು ನೋಡ್ತಾರೆ, ಅಂತರ್ಹಿತಾಶ್ಚೌಷಧಿಸ್ತು, ಔಷಧಿಗಳಿಗೂ ಸೊಕ್ಕು ಬಂತು. ನಮ್ಮನ್ನು ತಗೊಂಡು ಹೋಗ್ಲಿಕ್ಕೆ ಹನುಮಂತ ದೇವರು ಬಂದಾರಂತ ಹೇಳಿ ಅವೆಲ್ಲ ಅಂತರ್ಧಾನವಾಗಿ ಬಿಟ್ಟವು. ಅಂತರ್ಧಾನವಾದಾಗ ಹನುಮಂತ ದೇವರು ವಿಚಾರ ಮಾಡ್ತದೆ, ಈ ಸಂಜೀವಿನಿಗಳನ್ನು ಹುಡುಕೋದು ಕೂಡೋದ್ರೊಳಗೆ ಅರ್ಥ ಇಲ್ಲ, ಅಲ್ಲಿ ಅರ್ಜೆಂಟ್ ಇದೆ, ಅಲ್ಲಿ ವೇಗ ಬೇಕಾಗಿದೆ, ಅದಕ್ಕೆ ಅಲ್ಲಿದ್ದವರಿಗೆಲ್ಲ ನಾವು ಸಂಜೀವಿನಿಗಳನ್ನು ಮುಟ್ಟಿಸಬೇಕು ಅಂತ ಹೇಳಿ ಬೆಟ್ಟವನ್ನೇ ಎತ್ತಿ ಬಿಡುತ್ತಾರೆ ಹನುಮಂತ ದೇವರು. ಇಲ್ಲಿ ನಾವು ತಿಳ್ಕೋಬೇಕು, ಹನುಮಂತ ದೇವರಿಗೆ ತಿಳಿಲಿಲ್ಲ, ಹಾಗಾಗಿ ಹನುಮಂತ ದೇವರಿಗೆ ಅಜ್ಞಾನ ಇದೆ ಅಂತ ನೋಡಬಾರದು. ಹನುಮಂತ ದೇವರ ಸಾಮರ್ಥ್ಯ ಪ್ರಪಂಚಕ್ಕೆ ಜಗತ್ತಿಗೆ ತೋರಿಸಬೇಕಾಗಿತ್ತು. ಒಂದು, ಏನಾದರೂ ಹನುಮಂತ ದೇವರು ರಾಮನ ಸಲುವಾಗಿ ಮಾಡಲಿಕ್ಕೆ ಸಾಧ್ಯ ಇದ್ದಾರೆ, ಸಮರ್ಥರಿದ್ದಾರೆ ಅಂತ ತೋರಿಸಬೇಕಾಗಿತ್ತು. ಹಾಗಾಗಿ ಆ ಬೆಟ್ಟವನ್ನೇ ಎತ್ತುಕೊಂಡು ಬಂದರೆ ಹೊರತು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್ ಅಂತ ಹೇಳಿದ್ದೇವೆ. ಯಾವ ಓದಿದ್ದು ನೆನಪುಳಿಬೇಕು, ಓದಿದ್ದು ಅರ್ಥ ಆಗಬೇಕು, ಬುದ್ಧಿವಂತನಾಗಬೇಕು ಅಂದರೆ ಹನುಮಂತ ದೇವರ ಸ್ಮರಣೆ ಮಾಡಬೇಕು. ಅಂತ ಹನುಮಂತ ದೇವರಿಗೆ ಅಜ್ಞಾನ ಇರಲು ಸಾಧ್ಯವೇ ಇಲ್ಲ. ಆಗ ಉದ್ಬಹರ ಗಿರಿಂ ಕ್ರೋಧ, ಸಿಟ್ಟಿಗೆ ಬಂದರು ಹನುಮಂತ ದೇವರು. ಸಿಟ್ಟಿಗೆ ಬಂದು ಆ ಬೆಟ್ಟವನ್ನೇ ಎತ್ತಿ ಸತಂ ಸಮುತ್ಪಾಟ್ಯ ಗಿರಿಂ ಕರೇಣ ಪ್ರತೋಲಯಿತ್ವಾ ಬಲದೇವ ಸೂನು ಸಮುತ್ಪಪಾತಾಂಬರ ಉಗ್ರವೇಗೋ ಯಥಾ ಹರಿಶ್ಚಕ್ರಧರ ತ್ರಿವಿಕ್ರಮೇ. ಒಂದೇ ಕ್ಷಣಕ್ಕೆ ಹೋದರು, ಒಂದೇ ಕ್ಷಣಕ್ಕೆ ತಿರುಗಿ ಬಂದರು. ಪ್ರಾಕ್ಪಂಚಾಶತ್ಸಹಸ್ರೇರ್ವ್ಯವಹಿತಮಮಿತಂ ಯೋಜನೈ ಪರ್ವತಂತಂ ಯಾವತ್ ಸಂಜೀವನಾದ್ಯೌಷಧಿಮಧಿಕ ಪ್ರಾಣಲಂಕಾಮನೀಷೀ ಅದ್ರಾಕ್ಷೀದುತ್ಪತಂತಂ ತತ ಉತ ಗಿರಿ ಉತ್ಪಾಟಯಂತಂ ಗೃಹೀತ್ವಾ ಯಾಂತಂಖೇ ರಾಘವಾಂಗ್ರೋ ತಕ್ಷಣೈ ತ್ವಾಂ ಹಿ ಲೋಕಃ ಕ್ಷಿಪ್ತ ಪಶ್ಚಾತ್ ಸಲೀಲಂ. ಆಯಿತು, ಅದನ್ನೆಲ್ಲ ಹನುಮಂತ ದೇವರು ಭಾರಿ ಅದ್ಭುತವಾದ, ನಾವು ಚುರುಮುರಿ ಅವಲಕ್ಕಿ ರವಾ ಪಲ್ಯಕಾಯಿ ತೊಗೊಂಬರ್ತೇವಲ್ಲ, ಹೋಗಿ ತೊಗೊಂಡು ಬರಲಿಕ್ಕೂ ಸಮಯ ಹಿಡಿತದೆ, ನಮಗೆ ವಜ್ಜೆ ಆಗ್ತದೆ, ಶ್ರಮ ಆಗ್ತದೆ. ಕಿರಾಣಿ ಸಾಮಾನು ತೊಗೊಂಬಂದೆ, ಏನೋ ತೊಗೊಂಬಂದೆ ಅಂದರೆ ಶ್ರಮ ಆಗ್ತದೆ. ಆದರೆ ಹನುಮಂತ ದೇವರಿಗೆ ಅಷ್ಟು ದೊಡ್ಡ ಬೆಟ್ಟ, ಎಷ್ಟು ದೂರ ಮಾರ್ಗ, ಒಂದೇ ಕ್ಷಣಕ್ಕೆ ಹೋದರು. ಏಕಕ್ಷಣೇ ತ್ವಾಂ ಹಿ ಲೋಕಃ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತಲಮತೆ ಯೋಜನಾನಾಂ ಚ ಉಚ್ಚಸ್ತಾವದ್ದಿಸ್ತ್ವಾರ ವಂಶಪ್ಯುಪುಲಲವ ವ್ಯಗ್ರ ಉದ್ಯಾತ್ವಯಾತಃ ಸಸ್ವಸ್ಥಾನಸ್ಥಿತಾತಿ ಸ್ಥಿರ ಶಕಲ ಶಿಲಾಜಾಲ ಸಂಶ್ಲೇಷಣ ಅಷ್ಟಚ್ಛೇದಾಂಗ ಪ್ರಾಗಿವಾಭೂತ್ ಕಪಿವರ ವಶಸ್ತೆ ನಮ ಕೌಶಲಾಯ. ತ್ರಿವಿಕ್ರಮ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಏನು ಮಾಂಗಲ್ಯ ಮಂತ್ರದಂತೆ ಮಂತ್ರಪ್ರಾಯವಾದಂತಹ ವಾಯುಸ್ತುತಿಯಲ್ಲಿ ಕೊಂಡಾಡ್ತಾರೆ ವಾಯುದೇವರು ಮಹಿಮೇನ. ತೇ ನಮಃ ಕೌಶಲಾಯ, ನಿಮ್ಮ ಕೌಶಲ, ಅದಕ್ಕೆ ನಮಸ್ಕಾರ. ಆ ಬೆಟ್ಟವನ್ನು ತಂದು ಔಷಧಿಯನ್ನು ಹಚ್ಚಿ ಪುನಃ ಅಲ್ಲಿ ಹೋಗಿ ಇಡೋದಿಲ್ಲ, ನಿಂತಲ್ಲಿಂದ ಎತ್ತಿ ಬೀಸ್ತಾರೆ. ನಿಂತಲ್ಲೇ ನಿಂತು ಅದನ್ನು ಎಲ್ಲಿ ಮೇರು ಪರ್ವತ, ಅದರ ಪಕ್ಕದಲ್ಲಿ ಇದು ಮಂದರ ಪರ್ವತ, ಈ ಗಂಧಮಾದನ ಪರ್ವತ ಎಲ್ಲಿರಬೇಕು ಅಲ್ಲಿ ಹೋಗಿ ಮತ್ತೆ ಹಾಗೇ ಕೂಡ್ತದೆ. ಒಂದು ಟೊಂಗೇನು ಕಲ್ಲು ಮಣ್ಣು ಉಸುಕು ಆಚೆ ಈಚೆ ಆಗಿರೋದಿಲ್ಲ. ಯಾರಾದರೂ ಇಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ ಅಂತ ಸಂದೇಹಕ್ಕೂ ಬರದೇ ಇದ್ದಷ್ಟು ಸಾಮರ್ಥ್ಯವನ್ನು, ಪೌರುಷವನ್ನು ಹನುಮಂತ ದೇವರು ತೋರಿಸಿದ್ದಾರೆ. ಇದು ಆಶ್ಚರ್ಯ. ಇಂಥ ಕೆಲಸ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಹನುಮಂತ ದೇವರಿಗೆ ಮಾತ್ರ ಸಾಧ್ಯ. ಆಗ ಅವಾಪಚಾಕ್ಷಣೋ ನಿಮೇಷ ಮಾತ್ರತೋ ನಿಪಾದಿತಾಸ್ತತ್ರ. ಕೇವಲ ಬಂದದ ರಸ ಹಿಂಡಿ ಎಲ್ಲರಿಗೂ ಔಷಧಿ ಮಾಡಿ ಕೊಡು ಕಾಣಿಲ್ಲ. ಆ ಸಂಜೀವಿನಿ ಗಾಳಿ ಬಡದಿದ್ದಕ್ಕೆ ಎಲ್ಲರೂ ಮತ್ತು ಚೇತರಿಸಿಕೊಂಡಿದ್ದಾರೆ, ಕಣ್ಣನ್ನು ಬಿಟ್ಟಿದ್ದಾರೆ. ಹೆಚ್ಚಿನ ಸಾಮರ್ಥ್ಯ ಬಲ ಪೌರುಷಗಳು ಬಂದಿವೆ. ತಚ್ಛೈಲ ವಾತಸ್ಪರ್ಶಾತ್, ಶೈಲ ಅಂದರೆ ಬೆಟ್ಟ, ಆ ಬೆಟ್ಟದ ಗಾಳಿಯ ಸ್ಪರ್ಶದಿಂದ ಸಮುತ್ಥಿತಾ ಸಮಸ್ತಶಃ ವಾನರ ಯೂತಪಾಕ್ಷಣಾತ್. ಒಂದೇ ಕ್ಷಣದಲ್ಲಿ, ಇದು ತಾಸುಗಟ್ಟಲೆ ಆಯಿತು, ತಿಂಗಳಗಟ್ಟಲೆ ಆಯಿತು, 15 ದಿವಸಕ್ಕೆ ಬ್ರೇಕ್ ತೊಗೊಂಡ್ರು ಯುದ್ಧಕ್ಕೆ, ಇಂಥವೆಲ್ಲ ಏನಿಲ್ಲ. ಅವ ಮೋಹನಾಸ್ತ್ರ ಬಿಟ್ಟ, ಎಲ್ಲರೂ ಮೂರ್ಛೆಗೆ ಬಿದ್ದರು. ಆಗ ಜಾಂಬುವಂತ ಕೇಳಿದ ವಿಭೀಷಣನಿಗೆ, ಹನುಮಂತ ಹೇಳಿದ ನಾನು ಎಚ್ಚರಿದ್ದೇನೆ ಅಂತ ಹೇಳಿ,
ತಕ್ಷಣದಲ್ಲೇನೆ ಹಾರಿದ್ರು, ಬೆಟ್ಟ ತಗೊಂಡು ಬಂದರು. ಇಲ್ಲಿ ಆ ಗಾಳಿಯ ಸ್ಪರ್ಶದಿಂದ ಎಲ್ಲರೂ ಮತ್ತು ಚೇತರಿಸಿಕೊಂಡಿದ್ದಾರೆ. ಇದೆಲ್ಲ ಒಂದೇ ಕ್ಷಣಕ್ಕೆ ಆಗಿದೆ. ಆಗ ಹನುಮಂತ ದೇವರನ್ನು ಕೊಂಡಾಡಿದ್ದಾರೆ ದೇವತೆಗಳು, ವಾನರು, ಅಲ್ಲಿದ್ದ ಸುಗ್ರೀವಾದಿ ಸಕಲ ಮತ್ತು ಕಪಿಗಳು ಕೊಂಡಾಡಿದ್ದಾರೆ. ಅಪೂಜಯನ್ ಮಾರುತಿ ರುಗ್ರ ಪೌರುಷಂ. ಎಂಥ ಸಾಮರ್ಥ್ಯಪ್ಪ ಇದು! ಒಂದು ವರ್ಷವಾದರೂ ಈ ಕೆಲಸ ನಮ್ಮಿಂದ ಮಾಡಲಿಕ್ಕಾಗ್ತದೋ ಇಲ್ಲ ಗೊತ್ತಿಲ್ಲ, ಅಂಥ ಕೆಲಸವನ್ನು ಒಂದೇ ಕ್ಷಣದಲ್ಲಿ ಮಾಡಿಟ್ಟಿದ್ದಾರೆ ಹನುಮಂತ ದೇವರು ಅಂತ ಹೇಳಿ, ಮಾರುತಿ ರುಗ್ರ ಪೌರುಷಂ ರಘುತ್ತಮೋ ಅಸ್ಯ ಅನುಜನಿಸ್ ತಥಾಪರೆ ಪಪಾತ ಮೂರ್ಧನ್ನಿ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ, ಇವರೆಲ್ಲ ವಾನರು ಕೂಡ ಪುಷ್ಪವೃಷ್ಟಿ ಮಾಡಿದ್ದಾರೆ. ಮೂರ್ಧನ್ಯ ಚ ಪುಷ್ಪ ಸಂತತಿ ಪ್ರಮೋದಿತೈ ದೇವವರೈರ್ ವಿಸರ್ಜಿತ. ಆ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ವಾಯುದೇವರ ಬಲವನ್ನು ಕೊಂಡಾಡಿದ್ದಾರೆ. ನಮ್ಮ ಜೀವೋತ್ತಮರಾದ ಸರ್ವ ಜೀವರ ನಿಯಮನವನ್ನು ಮಾಡುವಂತಹ ಹನುಮಂತ ದೇವರ ಬಲವನ್ನು ನಾವು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದರೆ ಅಶಕ್ತರಾದ ವ್ಯಕ್ತಿಯು ಬಲವಂತನಾಗ್ತಾನೆ. ಈ ಔಷಧತ್ವಕ್ಕಿಂತ ಹೆಚ್ಚು ವಾಯುದೇವರ ಈ ರೂಪವನ್ನು, ಈ ಮಹಿಮೆಯನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರು ಬಲಿಷ್ಠರಾಗ್ತಾರೆ. ಕಾಲು ಕೈ ನೋವಿದೆ, ಟೊಂಕು ನೋವಿದೆ ಅಂತ ಯಾರು ಅಂದ್ಕೊಳ್ತಾ ಇರ್ತಾರೋ ಅಂಥವರು ಅವಶ್ಯವಾಗಿ ಇಂಥ ವಾಯುದೇವರ ರೂಪವನ್ನು, ಮಹಿಮೆಯನ್ನು ಮತ್ತು ಚರಿತ್ರೆಯನ್ನು ಸ್ಮರಣೆ ಮಾಡಿದರೆ ಅವರಿಗೆ ಚೇತರಿಸಿಕೊಳ್ತಾರೆ, ಶಕ್ತಿ ಬರ್ತದೆ. ಮೂರ್ಛೆಗೆ ಬಿದ್ದವರು ಹನುಮಂತ ದೇವರ ಸ್ಮರಣೆಯಿಂದ ಎಲ್ಲರೂ ಚೇತರಿಸಿಕೊಂಡಿದ್ದಾರೆ ಅಂದಮೇಲೆ ನಾವೇ ವಿಶ್ವಾಸದಿಂದ ವಾಯುದೇವರ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಸದೇವ ಗಂಧರ್ವ ಮಹರ್ಷಿ ಸತ್ತಮೇ ಅಭಿಷ್ಟತೋ ರಾಮ ಕರೇಣ ಗೂಹಿತ. ಹನುಮಂತ ದೇವರನ್ನು ನೋಡಿ ರಾಮದೇವರು ಸಂತೋಷಪಟ್ಟು ಅಲಿಂಗ ಮಾಡ್ಕೊಂಡ್ಬಿಟ್ಟು, ಎಲ್ಲರಿಗೆ ಮತ್ತೆ ಪುನಃ ಸಂತೋಷ ಪಾಡುವಂತೆ, ಎಲ್ಲರಿಗೆ ಶಕ್ತಿ ಬರುವಂತೆ ಹನುಮಂತ ನೀನು ಮಾಡಿದಿ ಅಂತ ಹೇಳಿ ಸಂತೋಷಪಟ್ಟರು. ಈ ಸುದ್ದಿನೂ ತುಳಿತು. ಒಂದನೇ ಬಾರಿ ಬಂದ ಯಾರು? ಗರುಡ. ಅವನು ಮೋಹನಾಸ್ತ್ರವನ್ನು ನಾಗಪಾಶದಿಂದ ಮುಕ್ತನಾಗಿ ಮಾಡಿದ. ಈಗ ಮತ್ತೊಮ್ಮೆ ಬಿಟ್ಟಾಗ ಸ್ವಯಂ ಹನುಮಂತ ದೇವರೇ ಹೋಗಿ ಮತ್ತು ಪರ್ವತವನ್ನು, ಗಂಧಮಾದನ ಪರ್ವತವನ್ನು ತಂದು ಆ ಗಾಳಿಯಿಂದ ಎಲ್ಲರಿಗೆ ಮತ್ತೆ ಪುನರ್ಜೀವನಗೊಳಿಸಿದರು. ಏನಪ್ಪ, ಇಂಥ ಶಕ್ತಿ ಸಾಮರ್ಥ್ಯ ಇದ್ದವರು ಆ ಪಕ್ಷದಲ್ಲಿ ಇದ್ದಾರ? ಬೆಟ್ಟವನ್ನೇ ತಂದು ಎಲ್ಲರನ್ನು ಪುನರ್ಜೀವನಗೊಳಿಸುವ ಶಕ್ತಿ ಸಾಮರ್ಥ್ಯ ಇದ್ದರೆ ನಂದೇನು ಪರಿಸ್ಥಿತಿ ಅಂತ ಭಯಗೊಂಡ ಇಂದ್ರಜಿತ. ಪುನಶ್ಚತೆ ಪ್ರೇಕ್ಷ್ಯ ಸಮುತ್ಥಿತಾನ್ ಕಪಿನ್ ಭಯನ್ ಮಹಚ್ಛಕ್ರಜಿತಂ ವಿವೇಶ. ಅಂಜಿಬಿಟ್ಟ ಅವನು, ಗಾಬರಿ ಆದ. ಆದರೂ ಮತ್ತೆ ಬರ್ತೇನೆ ಅಂತ ಹೇಳಿ ಮತ್ತೆ ಪುನಃ ಬಂದಿದ್ದಾನೆ. ಮತ್ತೆ ಬರಬೇಕಾದಾಗ ಹೋಮ ಮಾಡಿ ಬಂದಿದ್ದಾನೆ. 3ನೇ ಬಾರಿ ಬರುವುದು, 3ನೇ ಬಾರಿನೂ ಹೋಮ ಮಾಡಿ ಬಂದಿದ್ದಾನೆ. ಆಗ ಅಥಾಸ್ಯ ರಾಮಸ್ಯ ಮನೋನುಸಾರಿತಃ ಪುರಾಶ್ರಮೇವ ಅನುಸರನ್ ಸ ಲಕ್ಷ್ಮಣ ಪಿತಾಮಹಶ್ರೇ. ಅವಾಗ ಭಯಂಕರ ಮತ್ತು ಘನಘೋರ ಯುದ್ಧವನ್ನು ಆಡಿದ್ದಾನೆ. ಯುದ್ಧವನ್ನು ಆಡಿ ಇನ್ನು ಆಗ ಲಕ್ಷ್ಮಣ ರಾಮನಿಗೆ ಪ್ರಾರ್ಥನೆ ಮಾಡ್ತಾನೆ, ಬ್ರಹ್ಮಾಸ್ತ್ರವನ್ನು ಬಿಟ್ಟು ಇಂದ್ರಜಿತನ ಕೊಂದು ಹಾಕಿಬಿಡ್ತೇನೆ ನಾನು, ಬಿಟ್ಬಿಡ್ರಿ ನನ್ನನ್ನು, ರಾಮನಿಗೆ ಅನುಮತಿಯನ್ನು ಕೊಡು ಸಾಕು ಅಂದಾಗ ರಾಮ ಇರ್ಲಿ ತಡಿ ಅಂಥೇಳಿ, ಸೋಡುಮೀಶೋಸಿ ಯದಿ ತ್ವಮೇತದ್ ಅಸ್ತ್ರಂ ತದಾಹಂ ಶರಮಾತ್ರ ಕೇಣ ಅದೃಶ್ಯ. ಮತ್ತೆ ಅದೃಶ್ಯ ರೂಪದಿಂದ ತಾನು ಅಸ್ತ್ರವನ್ನು ಬಿಟ್ಟಿದ್ದಾನೆ. ನಿಹನ್ಮಿ ಸಂತಂ ರಸಾತಳೆ ತಥಾಪಿ. ಆಗ ಮತ್ತೆ ಸಂಮೋಹನಾಸ್ತ್ರ ಬಿಟ್ಟಾಗ ರಾಮದೇವರು ವಿಜ್ಞಾತಾಸ್ತ್ರವನ್ನು ಬಿಡುತ್ತಾರೆ. ಆ ಅಸ್ತ್ರಕ್ಕಿದ್ದ ಶಕ್ತಿಯನ್ನು ತೆಗೆದುಹಾಕಿ ಮತ್ತೆ ಪುನಃ ಇದನ್ನು ನೋಡಿ ರಾಮದೇವರು ಸಾಮರ್ಥ್ಯ 3ನೇ ಬಾರಿ ರಾಮದೇವರೇ ಪರಿಹಾರ ಮಾಡಿದರು. 2ನೇ ಬಾರಿ ಬಿಟ್ಟಂತಹ ಅಸ್ತ್ರದ ಶಕ್ತಿಯನ್ನು ಪರಿಹಾರ ಮಾಡಿದ್ದು ಹನುಮಂತ ದೇವರು. ಮೊದಲನೇ ಬಾರಿ ಗರುಡದೇವರು ಬಂದರು. 3 ಬಾರಿ ಮುಗಿದು ಹೋಯಿತು. ಇನ್ನು ಇಂದ್ರಜಿತನ್ನು ಕೊಲ್ಲಬೇಕು ಅಂತ ಹೇಳಿ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ರೆಡಿ ಇರ್ತಾರೆ. ಅದನ್ನು ನೋಡಿ ಈ ಅಸ್ತ್ರ ನನಗೆ ಬಂದು ಬಡಿತದೆ ಅಂತೇಳಿ ಗಾಬರಿಯಾಗಿ ಪಲಾಯನ ಮಾಡಿಬಿಡ್ತಾನೆ ಇಂದ್ರಜಿತ. ಯಾರ ಸಾಮರ್ಥ್ಯವನ್ನು ನೋಡಿ? ರಾಮಚಂದ್ರ ದೇವರ ಸಾಮರ್ಥ್ಯವನ್ನು ನೋಡಿ. ಇತಿ ಸ್ಮ ವಿಂದ್ರಸ್ಯ ಹನುಮತಶ್ಚ ಬಲಪ್ರಕಾಶಾಯ ಪುರಾ ಪ್ರಭು ಸ್ವಯಂ. 2 ಬಾರಿ ಸುಮ್ಮನೆ ಇದ್ದ ರಾಮಚಂದ್ರ ದೇವರು. ಶ್ರೀಮದಾಚಾರ್ಯ ಅದನ್ನೇ ಹೇಳ್ತಾರೆ, ಆವಾಗೂ ಹೇಳಿದ್ರು ಈಗೂ ಹೇಳುತ್ತಾರೆ. ಒಂದನೇದ್ದು ವಿ ಅಂತಂದರೆ ವಿಪಕ್ಷಿ ಪರಮಾತ್ಮನೋ
ವಿ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥ. ಪಕ್ಷಿಯಲ್ಲಿ ಶ್ರೇಷ್ಠ ಇಂದ್ರ ಯಾರು? ಗರುಡ. ಆ ಗರುಡನಿಗೆ ಪುಣ್ಯ ಬರಬೇಕಾಗಿತ್ತು, ಕೀರ್ತಿ ಬರಬೇಕಾಗಿತ್ತು. ಹಾಗಾಗಿ ಮೊದಲೇ ಬಾರಿ ಪರಮಾತ್ಮ ಸುಮ್ಮನಾದ. ಹನುಮತಶ್ಚ ಬಲಪ್ರಕಾಶಾಯ, ಹನುಮಂತ ದೇವರ ಬಲದ ಸಾಮರ್ಥ್ಯದ ಪ್ರಕಾಶವಾಗಬೇಕಾಗಿತ್ತು, ಹಾಗೆ ಸುಮ್ಮನೆ ಕೂತ ಪರಮಾತ್ಮ. ಇನ್ನು ಮೂರನೇ ಬಾರಿ ಇನ್ಯಾರಿಗಾಗಿ ಬಿಡಬೇಕು ದೇವರು? ಹಾಗಾಗಿ ತಾನೇ ಆ ವಿಜ್ಞಾತಾಸ್ತ್ರವನ್ನು ಬಿಟ್ಟು ಮೋಹನಾಸ್ತ್ರವನ್ನು ಕಡದು ಹಾಕಿ ಅವನಿಗೆ ಬಾಣವನ್ನು ಹೂಡಿ ಬಿಡಬೇಕು ಅಂತ ಬಿಟ್ಟರೆ ಅವನು ಅಲ್ಲಿಂದ ಪಲಾಯನ ಮಾಡಿಬಿಟ್ಟಿದ್ದಾನೆ. ದುರಂತ ಶಕ್ತಿ ಶರಮಾದದೇತ. ಅದ ನೋಡಿ, ಅನೇನ ದೃಷ್ಟೋಹಮಿತಿ ಸ್ಮ ದುಷ್ಟೋ ವಿಜ್ಞಾಯ ಬಾಹೋ ಬಲಮಸ್ಯ. ಆ ರಾಮಚಂದ್ರ ದೇವರು ಬಾಹುಬಲಗಳ ಪರಾಕ್ರಮವನ್ನು ಕಂಡು ಗಾಬರಿಯಾಗಿ ಪರದುವೆ ಪ್ರಾಣ ಪರೀಪ್ಸುರಾಶು, ನನ್ನನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಪ್ರಾಣದ ಭಯದಿಂದ ಓಡಿ ಹೋಗಿದ್ದಾನೆ. ಓಡಿ ಹೋದ್ರೆ ಏನಾಗಬೇಕು? ರಾಕ್ಷಸರೆಲ್ಲ ಹಾಹಾಕಾರ, ಒದರಾಟ. ಯಾವ ಇಂದ್ರಜಿತ್ತನಿಂದ ನಾವು ಇಷ್ಟು ಆರಾಮಾಗಿ ಇದ್ದೀವೋ ಆ ಇಂದ್ರಜಿತ್ತನೇ ರಾಮನ ಬಾಣದ ಸಾಮರ್ಥ್ಯದ ಮುಂದೆ ನಿಂದಿರಲಿಲ್ಲ, ಓಡಿ ಹೋಗಿಬಿಟ್ಟ ಅಂತ ಹೇಳಿ ಎಲ್ಲರೂ ಗಾಬರಿಯಾಗಿದ್ದಾರೆ. ಗಾಬರಿಯಾಗಿ ನಿಂತಿದ್ದಾರೆ. ಕೃತೆ ಪ್ರದುದರ್ಶ್ ಇಂದ್ರಶತ್ರು ರಘುತ್ತಮ ಶತ್ರು ವಿಭೀಷಣತ್ವಾತ್ ವಿಭೀಷಣ ಇತ್ತೇವ ಸುರೇರ ವಿಷ್ಣುತಃ ವಿಜ್ಞಾತಮಸ್ತ್ರಂ ತ್ವಮುಚತ್ ಸ್ವಸೈನ್ಯೈ. ಆಗ ತಮ್ಮ ಸೈನ್ಯದ ಮೇಲೆ ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ನಿಶಾಚರಾಸ್ತ್ರಂ. ಆಗ ಒಂದು ಕಡೆಗೆ ನಿಕುಂಭಿಲ ಅಂತ ಒಂದು ಗುಹೆ. ಆ ಗುಹೆಯ ಹತ್ತಿರ ಹೋಗಿ ತಾನು ತಪಸ್ಸು ಮಾಡಿ ಹೋಮ ಮಾಡುವುದಕ್ಕಾಗಿ ಕೂಡ್ತಾನೆ. ತಾನು ಅಲ್ಲಿಂದ ಓಡಿ ಹೋಗಿಬಿಟ್ಟ ಪ್ರಾಣದ ಭೀತಿಯಿಂದ, ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ. ಎಲ್ಲರಿಗೆ ಸಂತೋಷವಾಯಿತು. ಸುರೇಶ್ಚ ಪುಷ್ಪಂ ವವೃಷದ್ಭಿರೀಡಿತ ತಸ್ಥೋ ಧನುಷ್ಪಾಣಿ ಅನಂತ ವೀರ್ಯ. ಅನಂತ ಶಕ್ತಿ ಸಂಪನ್ನನಾದ ರಾಮನ ಪರಾಕ್ರಮವನ್ನು ಕೊಂಡು ಎಲ್ಲರಿಗೂ ಜಯವಾಗಲಿ ಜಯವಾಗಲಿ, ರಾಮಚಂದ್ರ ದೇವರಿಗೆ ಜಯವಾಗಲಿ ಅಂತ ಘೋಷಣೆ ಮಾಡುತ್ತಾ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾಯಿತು. ಆದರೆ ಇಷ್ಟೇ ಸಾಲದು, ನಿಂದ್ರಿ ಅಂತ ಹೇಳಿದ. ಯಾರು? ವಿಭೀಷಣ. ಅವನಿಗೆ ಬ್ರಹ್ಮದೇವರ ವರ ಇದೆ. ಏನಂತ? 4 ಬಾರಿ ನೀನು ಈ ಹೋಮವನ್ನು ಮಾಡಿದಿ ಅಂತಾದರೆ ನೀನು ಅವಧ್ಯನಾಗ್ತಿ ಅಂತ ಅವನಿಗೆ ವರ ಕೊಟ್ಟಿದ್ದಾನೆ. ಯಾರು? ಅಭಿಚಾರ ಹೋಮ ಅಂತ ಅದಕ್ಕೆ ಹೆಸರು. ಆ ಹೋಮವನ್ನು ಮಾಡಿದರೆ ನೀನು ಅವಧ್ಯನಾಗ್ತಿ ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಹಾಗಾಗಿ 3 ಬಾರಿ ಹೋಮ ಮಾಡಿ ಬಂದ, 4ನೇ ಬಾರಿ ಹೋಮ ಮಾಡಲಿಕ್ಕಾಗಿ ಈಗ ಕೂತಿದ್ದಾನೆ ನಿಕುಂಭಿಲ ಅಂತನ್ನುವ ಸ್ಥಳದಲ್ಲಿ. ಹಾಗಾಗಿ ಈ ಹೋಮ ಪೂರ್ಣವಾಗದೇ ಇದ್ದಂತೆ ಆಗಬೇಕು. ಹಾಗಾಗಿ ಹೋಗಿ ಅವನನ್ನು ಸಂಹಾರ ಮಾಡೋಣ ಅಂತಂದರೆ ರಾಮಚಂದ್ರರು ಅಂತಾರೆ, ಯಾರಾದರೂ ವರ ಕೊಡಲಿ, ಏನಾದರೂ ಹೋಮ ಮಾಡಲಿ, ಅವನು ಎಲ್ಲಿ ಓಡಿ ಹೋದ ವ್ಯಕ್ತಿ ಜೊತೆಗೆ ಹೋಗಿ ನಾನು ಯುದ್ಧ ಅಷ್ಟು ದುರ್ಬಲ ಪುಕ್ಕ ಅಲ್ಲ ನಾನು. ಹಾಗಾಗಿ ಓಡಿ ಹೋದ ವ್ಯಕ್ತಿ ಜೀವನ ಬದುಕಬೇಕು, ಪ್ರಾಣ ರಕ್ಷಣೆ ಆಗಬೇಕು ಅಂತ ಓಡಿ ಹೋಗಿದ್ದಾನೆ. ಅಂಥವನ ಜೊತೆ ನಾ ಯಾಕೆ ಗೊತ್ತಾಗಲಿ, ಯುದ್ಧ ಆಡೋದಿಲ್ಲ ಅಂತ ಹೇಳಿ ರಾಮಚಂದ್ರ ದೇವರು ಏನಾದರೂ ವರ ಕೇಳ್ಕೊಂಬರಲಿ ಯಾರ ಹತ್ರ, ನಾನು ಅವನಿಗೆ ವ್ಯವಸ್ಥೆ ಮಾಡ್ತೇನೆ, ನಾನು ಬರೋದಿಲ್ಲ. ಆಯಿತು ಅಂತ ಹೇಳಿ ಲಕ್ಷ್ಮಣ, ಸುಗ್ರೀವ, ಕಪಿಗಳು ಎಲ್ಲರೂ ಸೇರಿ ಕೃತಾಗ್ನಿ ಪೂಜಾ, ಅವ ಮಾಡುವಂತಹ ಪೂಜೆಯನ್ನು ಧ್ವಂಸ ಮಾಡಿ ಅವನನ್ನು ಕೊಂದು ಬರಬೇಕು ಅಂತ ಹೇಳಿ ಲಕ್ಷ್ಮಣ ಸಮೇತನಾಗಿ ಹೋಗಿದ್ದಾರೆ. ರಾಮ ಮಾತ್ರ ಹೋಗಲಿಲ್ಲ. ಆಗ ವಿಭೀಷಣೇನಾಥ ಆತಃ ರಘುತ್ತಮಂ ಪ್ರಭುಂ ನಿಯೋಜಯಾದ್ದೇವ ವಧಾಯ ದುರ್ಮತೆ ಕೃತಾಗ್ನಿ ಪೂಜೋ ನಹಿ ವಧ್ಯ ಏಷಃ ವರೋ ವಿಧಾತು ಪ್ರತಿತೋಸ್ಯ ತಾದೃಶಃ ನವೈವದಂ ರಾಮ ಏಷ ತಸ್ಯ ಪಲಾಯಿತಸ್ಯ. ಓಡಿದಂತಹ ವ್ಯಕ್ತಿ ಆತ್ಮರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಅಭಿಪ್ರಾಯದಿಂದ ಹೊರಟು ಹೋದ ವ್ಯಕ್ತಿಯನ್ನು ನಾನು ಸಂಹಾರ ಮಾಡುವುದು ಸರಿಯಲ್ಲ. ಹಾಗಾಗಿ ಸತ್ವೋಚ್ಚಿತೋಸೌ ಅಪಿ ಕೂಟಯೋಧಿ ನಮೇವದಾರ್ಹೋಯಮಿತಿ ಸ್ಮ ಸಪ್ರಭು ಸ ಆದಿದೇಶ. ಆಯ್ತು, ನೀವು ಹೋಗ್ತಿದ್ರು ಹೋಗ್ರಿ. ವಿಭೀಷಣ ಮೊದಲು ಮಾಡಿಕೊಂಡು ಲಕ್ಷ್ಮಣ ಹನುಮಂತ ಇವರೆಲ್ಲ ಉಳಿದವರು ವಾನರ ಸಮೇತರಾಗಿ ಹೋಗಿದ್ದಾರೆ. ಹೋದಾಗ ಅಲ್ಲಿ ಅಗ್ನಿಯಲ್ಲಿ ಹೋಮ ಮಾಡುವುದನ್ನು ನೋಡಿ ವಿಘ್ನ ಮಾಡಿದರು. ಅದನ್ನು ಕಪಿಗಳು ಹೋಮವನ್ನು ವಿಘ್ನ ಮಾಡಲಿಕ್ಕೆ ಎಷ್ಟೊತ್ತವರಿಗೆ ವಿಘ್ನ ಮಾಡಿದರು. ಸ ಜುಹ್ವತಸ್ತಸ್ಯ ಚಕಾರ ವಿಘ್ನಂ. ಹೋಮ ಹವನ ಮಾಡುವಂಥದ್ರಲ್ಲಿ ವಿಘ್ನ ಮಾಡಿ ಪ್ಲವಂಗಮೈ ಸೋತು ಯೂತ್ಸಯ ರಥಂ. ಆವಾಗ ರಥದ ಮೇಲೆ ಕೂತಿದ್ದಾನೆ. ಆಗ ಧನುಷ್ ಬಿಲ್ಲುಗಳನ್ನು ಹಿಡಿದುಕೊಂಡು ಬಾಣಗಳನ್ನು ಹಿಡಿದುಕೊಂಡು ಯುದ್ಧ ಮಾಡಲಿಕ್ಕೆ ಮತ್ತೆ ಆಡಿದಾಗ ಎಲ್ಲರೂ ಸುಮ್ಮನಾದರೂ. ರಾಮದೇವರು ಓಡೋದು ಮನುಷ್ಯನ ಮೇಲೆ ಕೊಲ್ಲಬಾರದು ಅಂತ ಬಿಟ್ಟರು. ಮತ್ತು ಲಕ್ಷ್ಮಣನೇ
ಮತ್ತು ಇಂದ್ರಜಿತ್ತನನ್ನು ಸಂಹಾರ ಮಾಡಬೇಕು ಅಂತ ರಾಮನ ಅಭಿಪ್ರಾಯ ಅಂತ ತಿಳಿದುಕೊಂಡು ಹನುಮಂತ ದೇವರು ತಾವು ಸುಮ್ಮನಾಗಿದ್ದಾರೆ. ಸುಮ್ಮನಾಗಿ ತಾವು ನಿಂತಾಗ ಲಕ್ಷ್ಮಣ ಬಾಣವನ್ನು ತೆಗೆದುಕೊಂಡು ಕುತ್ತಿಗೆಯನ್ನು ಕತ್ತರಿಸಿದ್ದಾನೆ. ಇಂದ್ರಜಿತ ಸತ್ತೋದ. ಉಪೋಚತಾವಸ್ತ್ರ ವಿಧಾಂ ವರಿಷ್ಠೋ, ಭಾರಿ ಸಮರ್ಥರು, ಬಹಳಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ. ಇಂದ್ರಜಿತ ಆಗಲಿ ಲಕ್ಷ್ಮಣ ಆಗಲಿ ಬಹಳ ಸಮರ್ಥ ಬಲಿಷ್ಠರು, ಅಸ್ತ್ರಶಸ್ತ್ರಗಳನ್ನು ಬಹಳ ತಿಳಿದವರು, ಘನಘೋರವಾದ ಯುದ್ಧವನ್ನು ಆಡ್ತಾರೆ. ದಿಶಾಷ್ಟ ಸರ್ವ, ಎಲ್ಲ ದಿಕ್ಕುಗಳನ್ನು ಮುಚ್ಚಿ ಹಾಕ್ತಾರೆ, ಅಷ್ಟು ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡ್ತಾರೆ. ಬೆಳಕು ಬರದೇ ಇದ್ದಂತೆ ಮಾಡ್ತಾರೆ ಭೂಮಿ ಮೇಲೆ, ಪ್ರದೇಶ ಮೇಲೆ, ಅಷ್ಟು ಅಸ್ತ್ರಶಸ್ತ್ರಗಳ ಪ್ರಯೋಗ. ಆಗ ಶರೋತ್ತಮದಿಂದ ಶಿಕ್ಷಾ ಬಲೈ ನಿರಂತತಃ ಶಿರಃ ಶರೇಣಾಶು ಸುಮನ್ಮಮಾಥ, ಭಾರಿ ಕವಚ ಕುಂಡಲಗಳಿಂದ ದಿದೀಪ್ಯಮಾನವಾದ ಸೂರ್ಯನಂತೆ ಪ್ರಕಾಶ ಇದ್ದ ಆ ಇಂದ್ರಜಿತ್ತನ ರುಂಡವನ್ನು ಕಡಿದು ಬಿಟ್ಟಿದ್ದಾನೆ ಬಾಣದಿಂದ, ತಳಗೆ ಉಳ್ಳಿ ಬಿದ್ದಿದೆ. ಆಗ ನಿಪಾದಿತೇಸ್ಮಿನ್ ನಿತರಾಂ ನಿಶಾಚರನ್, ಸತ್ತ ಅಂತ ಎಲ್ಲರಿಗೂ ಗೊತ್ತಾಯಿತು. ರಾವಣನಿಗೆ ದುಃಖವಾಯಿತು. ಪ್ಲವಂಗಮಾಹ ಜಗ್ಡುರನೇಕ ಕೋಟಿಶ ಹತಾವಶಿಷ್ಟಾಶು ದಶಾನನಾಹ. ಆಗ ಬಹಳ ದುಃಖವಾಯಿತು, ಈಗೆಲ್ಲ ಸಂತೋಷವಾಗಿದೆ. ಭಾರಿ 3 ಅಕ್ಷಕುಮಾರ, ಇಂದ್ರಜಿತ, ರಾವಣ, ಇವರು 3 ಮಂದಿ ಸಮಾನ ಬಲವುಳ್ಳವರು ಅಂತ ಹಿಂದೆ ಬಂದಿದೆ. ತೃತೀಯ ಏಷಂಶಕೋ ಬಲಸ್ಯ ಹಿತ್ಯ ಚಿಂತಯತ್, 3ನೇ 1 ಭಾಗ ಅಕ್ಷಕುಮಾರ, ಅವನನ್ನು ಕೊಂದು ಹಾಕಿದ್ರು. ಆಮೇಲೆ ಇಂದ್ರಜಿತನ ಕೊಂದು ಹಾಕಿದ್ರು. ಇನ್ನು ಉಳಿದವನು ರಾವಣ ಒಬ್ಬನೇ. ಕುಂಭಕರ್ಣಂತೂ ಸತ್ತೇ ಹೋಗಿದ್ದಾನೆ. ಆ ರಾವಣನ ಸಂಹಾರ ಮಾಡಬೇಕಾಗಿದೆ, ಇನ್ನು ಉಳಿದವನು ರಾವಣ ಒಬ್ಬನೇ. ಆ ರಾವಣನಿಗೆ ಈ ಸುದ್ದಿ ಸತನ್ ನಿಶಮ್ಯ ಪ್ರಿಯ ಮುಗ್ರ ರೂಪಂ ವೃಷಂ ವಿಪ್ಯ ದುಃಖಾತ್ ಮರಣಾಭಿಮುಖ ಶೀಘ್ರಂ ರಾವಣೋ ರಣಕರ್ಮಣಿ. ಆಯ್ತು, ಇನ್ನು ನಾನೇ ಹೋಗಬೇಕಲ್ಲ, ಹೋಗ್ತೇನೆ ಅಂತ ಹೇಳಿ ರಾವಣ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ನಾವು ಊಹಾನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಬುದ್ಧಿಗೂ ನೆಲಕುವುದಿಲ್ಲ, ಅಷ್ಟು ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಎಷ್ಟು ಸೈನ್ಯದು? 30,000 ಮಹೋಗಕಾನಾಂ ಅಕ್ಷೋಹಿಣೀನಾಂ ಅಭಿಷಟ್ಸಹಸ್ರಂ ಶಮೇಣ ಸಂಯೋಜಯ ತಾಶು ರಾಮಂ ಸಂಜೀಭವಾಂ ಈಶಿತಿ ದಿದೇಶ ರಾವಣ. ಮಹೋಗ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಮಹೋಗ ಸೈನ್ಯ ಅಂತಂದರೆ ಲೆಕ್ಕ ಹಾಕಿದರೆ, ಹಿಂದೆ ನಾನು ಇದರ ಲೆಕ್ಕವನ್ನು ಹೇಳಿದ್ದೆ. ಒಂದರ ಮುಂದೆ 67 ಸೊನ್ನೆಗಳನ್ನು ಹಾಕಿದರೆ ಏನು ಅದಕ್ಕೆ ಬೆಲೆ ಬರಬೇಕೋ ಆ ಬೆಲೆ ಬರುವಂತಹ ಸಂಖ್ಯೆ ಅದು ಮಹೋಗ ಅಂತ ಕರೀತಾರೆ. 1ರ ಮುಂದೆ 0 ಹಾಕಿದರೆ 10, 2 ಹಾಕಿದರೆ 100, 3 ಹಾಕಿದರೆ 1000, ಹೀಗೆ 67 ಹಾಕಬೇಕಂತೆ. 67 ಹಾಕಿದರೆ ಒಂದು ಮಹೋಗ ಅಂತ ಕರೀತಾರೆ. ಅಂಥದ್ದು 30,000 ಮಹೋಗವನ್ನು ಕರೆದುಕೊಂಡು ಬಂದಿದ್ದಾನೆ. ಊಹಾ ಅಲ್ಲ ಇದು, ಕಲ್ಪನೆ ಅಲ್ಲ ಇದು. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ರಾಮಾಯಣ ಹೇಳ್ತಾ ಇದೆ. 1ರ ಮುಂದೆ 67 ಸೊನ್ನೆಗಳು ಹಾಕಿದರೆ ಅದಕ್ಕಾಗಿ ರಾವಣನನ್ನು ಕೊಲ್ಲದೇನೆ ಹೆಂಡತಿ ಮಕ್ಕಳ ಜೊತೆಗೆ ಫಸ್ಟ್ ಟೈಮ್ ಬಂದಿರ್ತಾನಲ್ಲ, ಬಂದಾಗ ಆವಾಗ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಸ್ವಲ್ಪ ದಿವಸ ಇರು ಅಂತೇಳಿ ಕೊಟ್ಟು ಕಳಿಸ್ಬಿಡ್ತಾನೆ, ಅವಮಾನ ಮಾಡಿ. ಆಗ ಕುಂಭಕರ್ಣ ಬಂತಾನೆ, ಸಾಯ್ತಾನೆ. ಎಲ್ಲ ಕಥೆಯನ್ನು ನೀವು ಕೇಳಿದ್ದೀರಿ. ಯಾಕೆ ಆವಾಗಲೇ ಅವನು ಕೊಂದು ಬಿಟ್ಟಿದ್ರು, ಇಷ್ಟೆಲ್ಲ ಮತ್ತು ಅಸುರರು ಕರ್ಕೊಂಡೇ ಬರ್ತಿದ್ದಿಲ್ಲ, ಮತ್ತೆ ಅವನ್ನ ಸಾಯಿಸ್ಲಿಕ್ಕೆ ಆಗ್ತಿದ್ದಿಲ್ಲ. ಹಾಗಾಗಿ 1ರ ಮುಂದೆ 67 ಸೊನ್ನೆಗಳು ಹಾಕಿದರೆ ಅದಕ್ಕೆ ಒಂದು ಮಹೋಗ ಅಂತ ಕರೀತಾರೆ. ಅಂಥದ್ದು 30,000 ಮಹೋಗಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಯಾರು ಲೆಕ್ಕ ಮಾಡಲಿಕ್ಕೆ ಸಾಧ್ಯತೆ ಲೆಕ್ಕ ಮಾಡಿ. ನಾವು ಇದನ್ನು 16ನೇ ಶ್ಲೋಕವನ್ನು ಹೇಳಬೇಕಾದಾಗ, 8ನೇ ಅಧ್ಯಾಯ 16ನೇ ಶ್ಲೋಕವನ್ನು ಹೇಳಬೇಕಾದಾಗ ಇದರ ಲೆಕ್ಕವನ್ನು ಮಾಡಿದ್ದೇವೆ ನಾವು. ನಾನು ಹೇಳಿದ್ದೇನೆ, ಯೂಟ್ಯೂಬ್ದಲ್ಲಿ ಅದನ್ನು ನೋಡ್ರಿ ಮತ್ತೊಮ್ಮೆ ಬೇಕಾರೆ. 1,000 ಆದರೆ ಲಕ್ಷ, ಲಕ್ಷ 100 ಆದರೆ ಕೋಟಿ, ಕೋಟಿ 100 ಆದರೆ ಅದಕ್ಕೆ ಶಂಕು ಅಂತ ಕರೀತಾರೆ. ಶಂಕು 100 ಆದರೆ ಮಹಾಶಂಕು, ಮಹಾಶಂಕು 100 ಆದರೆ ಅದಕ್ಕೆ ವೃಂದ ಅಂತ ಕರೀತಾರೆ. ಆ ಮಹಾವೃಂದ 100 ಆದರೆ ಮಹಾವೃಂದ, ಆ ಮಹಾವೃಂದಗಳ 100 ಆದರೆ ಪದ್ಮ, ಆ ಪದ್ಮಗಳು 100 ಆತಂದರೆ ಮಹಾಪದ್ಮ, ಮಹಾಪದ್ಮಗಳ 100 ಆತು ಅಂದರೆ ಖರಬ,
ಖರಬಗಳ ನೂರಾಯಿತು ಅಂದರೆ ಮಹಾಖರಬ. ಆ ಮಹಾಖರಬಗಳು ನೂರಾಯಿತು ಅಂತಂದರೆ ಸಮುದ್ರ. ಆ ಸಮುದ್ರಗಳು ನೂರಾಯಿತು ಅಂತಂದರೆ ಅದಕ್ಕೆ ಓಘ ಅಂತ ಕರೀತಾರೆ. ಅದು ನೂರಾಯಿತು ಅಂದರೆ ಮಹೋಘ. ಆ ಮಹೋಘತನ ಬರಬೇಕಾದರೆ 67 ಸೊನ್ನೆಗಳು ಬಂದ ಮೂಡಿರುತ್ತದೆ. ನೀವು 1000ದಿಂದ ಲೆಕ್ಕ ಹಾಕೋದು ಬಂದರೆ ಅಷ್ಟಲ್ಲಿ 67 ಬಂದು ಹತ್ತದು. ಲೆಕ್ಕ ಮಾಡೋರು ಲೆಕ್ಕ ಮಾಡಿ ಇಟ್ಟಿದ್ರು, ಹಾಗಾಗಿ ಅದನ್ನು ನೋಡಿ ಹೇಳಿದ್ದು. ಮಹೋಘ. ಯಾಕೆ ಇದನ್ನು ಇಷ್ಟು ಇದರ ಲೆಕ್ಕವನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದೇನೆಂದರೆ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಯಥಾ ರಾಮ ರಾವಣಯೋರಿವ ಅಂತ ಶಾಸ್ತ್ರ ಹೇಳ್ತದೆ. ರಾಮಚಂದ್ರ ದೇವರು ರಾವಣ ಯುದ್ಧವಾಡಿದಾಗ, ಯಾಕೆ ಭಾಳ ಸ್ವಲ್ಪ ಜನ ಇದ್ದೀವಿ, 14-13 ಮಂದಿ ಅಷ್ಟೇ ಇದ್ದೀವಿ. ಪಾಠ ಶುರುವಾಗ್ಯದ, ನಿನ್ನೆ 15-16 ಮಂದಿ ಇದ್ದರು, ಎಲ್ಲರಿಗೂ ಗೊತ್ತಾಗ್ಯದ ಅಂತ ನಾನು ತಿಳ್ಕೊಂಡಿದ್ದೆ. 25-30 ಜನ ಇದ್ದಿದ್ದು ಮತ್ತೆ 4-3 ದಿವಸ ಕಮ್ಮಿ ಆದದಕ್ಕೆ ಕಮ್ಮಿ ಆಗಿದೆ. ಎಲ್ಲರಿಗೂ ತಿಳಿಸ್ರಿ, ಇಂಥ ವಿಷಯಗಳು ಮತ್ತೆ ಸಿಗೋದಿಲ್ಲ ಕೇಳಲಿಕ್ಕೆ. ರಾಮ ರಾವಣಯೋರ್ ಯುದ್ಧಂ. ರಾಮಚಂದ್ರ ದೇವರು ರಾವಣ ಯುದ್ಧ ಮಾಡಿದ್ದು ಹೇಗಿತ್ತು ಅಂದರೆ, ಅವ್ರು ಆಡಿದಂಗೆ ಇತ್ತು, ಇನ್ನು ಯಾರೂ ಆಡಿದಂಗೆ ಇಲ್ದಿದ್ದಿಲ್ಲ ಅಂತ ಹೇಳ್ತಾರೆ. ದೃಷ್ಟಾಂತನೇ ಇಲ್ಲ, ಅಷ್ಟು ಅದ್ಭುತವಾದದ್ದು. 30 ಮಹೋಗಕಾನಾಂ ಅಕ್ಷೋಹಿಣೀನಾಂ ಅಪಿ 6 ಇಷ್ಟು ಕರಕೊಂಡು ಬಂದಿದ್ದಾನೆ. ಆಗ ಎಲ್ಲರೂ ಕಪಿಗಳು ಗಾಬರಿಯಾಗಿದ್ದಾರೆ. ಇದೇನಪ್ಪ ಇದು, ಸಮುದ್ರ ಬರ್ತಾ ಇದೆ, ಇದು ಈ ಕಡೆ ಜಲ ಸಮುದ್ರ, ಈ ಕಡೆಗೆ ರಾಕ್ಷಸರ ಸಮುದ್ರ, ನಾವು ಎಲ್ಲಿ ಸಿಗಿಬೀಳ್ಬೇಕು, ಎಲ್ಲಿ ಸಾಯಬೇಕು ಅಂತ ಹೇಳಿ ಗಾಬರಿಯಾಗಿದ್ದಾರೆ ಪಾಪ. ಆಗ ಏನು ಮಾಡ್ತಾನೆ, ಅಗಚ್ಛಮಾನಂ ಅಪಾರಮೇಯಂ ಬಲಂ ಸುಘೋರಂ ಪ್ರಲವಾರ್ಣವೋ. ಪ್ರಲಯ ಸಮುದ್ರ ಬಂದು ನಮ್ಮನ್ನೇನೋ ನುಂಗಿ ಹಾಕಬೇಕೋ ಅಷ್ಟು ರಾಕ್ಷಸರು ಬರ್ತಾ ಇದ್ದಾರೆ. ಭಯಾತ್ ಸಮುದ್ವಿಜ್ಯ ವಿಷಣ್ಣತೇರ ಸಹ ಕಪಿಪ್ರವೀರ ನಿತರಾಂ ಪ್ರದುರ್ದುಹು. ಹೇಳ್ರಿ, ಇಷ್ಟು ಸೈನ್ಯ ಅಷ್ಟು ಸಣ್ಣ ಲಂಕಾದಾಗ ಹೆಂಗಿತ್ತು ಅಂತ ಉತ್ತರ ಬಂತು ನೋಡ್ರಿ. ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ ಧರಾತಲಲ್ಪೇಪಿ ನಿವಾಸ ಶಕ್ತಿ ಅಜೇಯತಾ ಚೇತ್ಯತ ಏವ ಸಾರ್ಚಗಾಃ ಪ್ಲವಂಗಮಾ ದ್ರಷ್ಟುಮಪಿ ಸ್ಮ ನಾಶಕತ್. ಬರಬ್ರಿ 181ನೇ ಶ್ಲೋಕ ನಾವು ಮುಗಿಸಿದ್ದೆ. 82ನೇ ಶ್ಲೋಕ ಒಳಗೆ ಅದನ್ನು ಹೇಳವನಿದ್ದೆ, ನೀವು ಪ್ರಶ್ನೆ ಮಾಡಿದ್ರೆ ಅದೇ ಉತ್ತರ ಬಂತು. ಬ್ರಹ್ಮದೇವರ ವರ ಇತ್ತು. ಇಷ್ಟು ದೊಡ್ಡ ಸೈನ್ಯ, ಸಮುದ್ರಕ್ಕಿಂತಲೂ ದೊಡ್ಡದು, 30 ಮಹೋಗದಷ್ಟು ಸೈನ್ಯ ಇರಬೇಕು ಅಂದರೆ ಹೆಂಗೆ? ಸಣ್ಣ ಲಂಕ ಇಷ್ಟೇ ಇದೆ, ಎಲ್ಲಿರ್ಲಿಕ್ಕೆ ಸಾಧ್ಯ? ಬ್ರಹ್ಮದೇವರ ವರ ಇತ್ತು. ಎಷ್ಟು ಜನವಾದರೂ ಚಿಂತೆ ಇಲ್ಲ, ನೀವು ಎಲ್ಲಿ ಸಮೃದ್ಧವಾಗಿ ಗಜಿಬಿಜಿಯಾಗಿ ಇರುವುದಲ್ಲ, ಸಮೃದ್ಧವಾಗಿ ನಿಮ್ಮ ಜೀವನ ನೀವು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದರು. ಹಾಗಾಗಿ ಸಣ್ಣ ಪುಟ್ಟ ಸ್ಥಳದಲ್ಲಿಯೂ ಅಷ್ಟೆಲ್ಲ ಜನ ಇರಲಿಕ್ಕೆ ಯಾವ ತೊಂದರೆ ಇದ್ದಿದ್ದಿಲ್ಲ, ಪ್ರಶಸ್ತಿ ಇರ್ತಿತ್ತು. ಹೇಗೆ ಅಂದರೆ ಬ್ರಹ್ಮದೇವರು ವರ ಅದು. ಅತ್ಯಂತ ಅಲ್ಪ ಶಕ್ತಿ ಇದ್ದವನಿಗೂ ಬ್ರಹ್ಮದೇವರು ವರ ಕೊಟ್ಟರೆ ಭಾಳ ಬಲಿಷ್ಠನಾಗ್ತಾನೋ ಇಲ್ಲೋ, ಹಿರಣ್ಯಕಶಿಪು ಥರ. ರುದ್ರದೇವರನ್ನು ಗೆಲ್ಲಬಹುದು, ಯಾಕಂದರೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಇಂದ್ರದೇವರನ್ನು ಗೆಲ್ಲಬಹುದು, ಯಾಕೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಇಷ್ಟು ಸಣ್ಣ ಸ್ಥಳದಲ್ಲಿ ಬ್ರಹ್ಮದೇವರ ವರ ಇರೋದರಿಂದ ಇಷ್ಟೆಲ್ಲ ಸೈನ್ಯ ಇತ್ತು ಅಂತ ಹೇಳ್ತದೆ. ಅದಕ್ಕೆ ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ. ರಾವಣ ವರವನ್ನು ಕೇಳಿದ್ದಾನೆ. ಅಷ್ಟೇ ಅಲ್ಲ, ಕುಂಭಕರ್ಣ 3 ಲಕ್ಷ ಯೋಜನ ದೊಡ್ಡದಾದ ದೇಹ ಒಂದು. ಎಲ್ಲಿರಬೇಕು? ಲಕ್ಷ ಯೋಜನ ದೇಹ ಲಂಕೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಉಳಿದೆಲ್ಲ ಸೈನ್ಯ ಬೇಡ, ಕುಂಭಕರ್ಣನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕುಂಭಕರ್ಣನು ವರ ಕೇಳ್ಕೊಂಡಿದ್ದ, ನಾನು ಸಣ್ಣವನಾಗಲಿಕ್ಕೂ ನನಗೆ ಶಕ್ತಿ ಇರಬೇಕು, ಹಾಗಾಗಿ ಸಣ್ಣ ರೂಪದಿಂದ ಅಲ್ಲಿದ್ದ. ಅಷ್ಟಾಗಿ ಎಲ್ಲರಿಗಿಂತ ದೊಡ್ಡ ರೂಪ. ಹಾಗಾಗಿ ಇಲ್ಲಿ ಪ್ರಗುಕ್ಷ್ಯ ರಾಮೋಸ ಧನುಸ್ಸರಾಂಶ್ಚ ಸಮಂತತಾಸ್ತಾನ್ ಅವಧಿಚ್ಛರೋಗೈ. ಅಸ್ತ್ರಶಸ್ತ್ರಗಳ ಪ್ರಯೋಗ ಆಗ್ತದೆ, ಭಾರಿ ಘನಘೋರ ಯುದ್ಧ ಆಗ್ತದೆ. ಯುದ್ಧವಾದಾಗ ವಿಚಿತ್ರ ನೋಡ್ರಿ, ದೇವರ ಅಪಾರ ಅನಂತವಾದ ಶಕ್ತಿ ಇಲ್ಲಿ ಕಾಣ್ತದೆ ನಮಗೆ. ಏನು ಅನಂತ ಶಕ್ತಿ? ಅನಂತ ರೂಪಗಳನ್ನು ತಾಳ್ತಾನೆ ರಾಮ. 30,000 ಮಹೋಗವನ್ನು ಪರಮಾತ್ಮ 30,000 ಮಹೋಗ ರೂಪಗಳಿಂದ ಪ್ರತ್ಯೇಕವಾಗಿ ಅವರನ್ನು ಕೊಂದು ಹಾಕ್ತಾನೆ. ನಾನು ಹೇಳೋದು ಗೊತ್ತಾಯ್ತಾ? ಅಂದರೆ ಒಂದು ಮಹೋಗ ಅಂತಂದರೆ ಒಂದರ ಮುಂದೆ 67 ಸೊನ್ನೆಗಳು ಹಾಕಬೇಕು ಅಂತ ಹೇಳಿದೆ ನಾನು. ಅಂಥದ್ದು 30,000ಗಳು. ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಬೇಕು ನಾವು.
ಅಷ್ಟೆಲ್ಲ ರಾಕ್ಷಸರಿಗೆ ಪ್ರತ್ಯೇಕ ರಾಮ ತಾನು ರೂಪವನ್ನು ತಾಳಿ ಆ ಎಲ್ಲ ರಾಕ್ಷಸರನ್ನ ಏಕಕಾಲಕ್ಕೆ ಕೊಂದು ಹಾಕಿದ್ದಾನೆ ಪರಮಾತ್ಮ. ಯಾವ ರಾಕ್ಷಸರ ಗುಂಪು ಸೈನ್ಯ ಆ ಸಾಗರದಂತೆ ಬರ್ತಾ ಇತ್ತೋ ಏಕಕಾಲಕ್ಕೆ ದಬನೆ ಸತ್ತು ಹೋಗಿತ್ತು. ನೋಡ್ರಿ, ಸ ಏವ ಸರ್ವತ್ರ ಚ ದುಷ್ಯಮಾನ. ಪರಮಾತ್ಮ ಒಬ್ಬನೇ ಎಲ್ಲ ಕಡೆಗೆ ಕಾಣ್ತಾ ಇದ್ದಾನೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲೇ ಶ್ರೀರಾಮ ಅಂತ ನಾವು ಹಾಡು ಕೇಳ್ತೀವಲ್ಲ, ಇದೇ ಅದು ವಾಕ್ಯ. ಎಲ್ಲ ಕಡೆಗೂ ರಾಮನೇ ಕಾಣ್ತಾ ಇದ್ದಾನೆ. ಅಷ್ಟು ಜನ ಅಸುರರಿದ್ದರು, ರಾಕ್ಷಸರಿದ್ದರು, ಎಲ್ಲರಿಗೂ ಒಬ್ಬನೇ ರಾಮ ಕಂಡು ಎಲ್ಲರನ್ನು ಕೊಂದಾಕಿದ್ದ. ವಿಚಿತ್ರ. ಸ ಏವ ಸರ್ವತ್ರ ಚ ದೃಶ್ಯಮಾನೋ ವಿದುಕ್ಷು ದಿಕ್ಷು ಪ್ರಹಜಾರ ಸರ್ವಶಃ. ಇದನ್ನು ನೋಡಿ ಕ್ಷಣೇನ ಸರ್ವಾಂಶ, ಒಂದೇ ಕ್ಷಣ, ಒಂದು ತಾಸು ತಗೊಳ್ಳೇ ಇಲ್ಲ ದೇವರು, ಒಂದೇ ಕ್ಷಣದಲ್ಲಿ ಸರ್ವಾಂಶ ನಿತ್ಯರಾಘವ ಪ್ಲವಂಗಮಾನಾಂ ಋಷನೈಶ್ಚ ಪೂಜಿತ. ಎಲ್ಲರಿಗೆ ಸಂತೋಷ ಆಯಿತು. ಇಷ್ಟೆಲ್ಲ ದೈತ್ಯರನ್ನ ಪರಮಾತ್ಮ ಅಷ್ಟು ರೂಪಗಳನ್ನು ತಾಳಿ ಕೊಂದು ಹಾಕಿದ್ದಾನೆ ಅಂತ ಎಲ್ಲರಿಗೂ ಸಂತೋಷವಾಗಿ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಪುಷ್ಪಗಳಿಂದ ಪರಮಾತ್ಮನಿಗೆ ಪೂಜೆ ಮಾಡಿದ್ದಾರೆ, ಪುಷ್ಪ ವೃಷ್ಟಿಯನ್ನು ಮಾಡಿದ್ದಾರೆ. ಅಭಿಷ್ಟುತ ಸರ್ವ ಸುರೋತ್ತಮೈರ್ಮುದಾ ಭೃಶಂ ಪ್ರಸೂನೋತ್ಕರ ವರ್ಷಿ ಪ್ರಭು ಅಥಾಯಯೋ ಸರ್ವ ನಿಶಾಚರೇಶ್ವರ ಹತಾವಶಿಷ್ಟೇನ ವಲೇನ ಸಂವೃತಃ ವಿಮಾನಮಾರುಕ್ಷ್ಯ ಚ ಪುಷ್ಪಕಂ ತ್ವರಂ ಶರೀರನಾಶಾಯ ಮಹೋಪಲೋದ್ದತಃ. ಇಷ್ಟು ಆಗಿದೆ. ಇಷ್ಟಾದಾಗ ತಾನು ರಾವಣ ಏನಾದರೂ ವಿಫಲನಾಗ್ತಾ ಇದ್ದಾನೆ. ಅನೇಕ ಯುದ್ಧಗಳಿವೆ, ಅನೇಕ ಅಸುರರು ಬರ್ತಾರೆ, ಮತ್ತೆ ಅವರನ್ನೆಲ್ಲ ಕೊಲ್ಲೋದಾಗ್ತದೆ. ಕೊನೆಗೆ ರಾವಣ ಇಷ್ಟೆಲ್ಲ ನೋಡಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮಾಡಿದ್ದಾಯಿತು. ರಾಮ ಅವನಿಗೇನು ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿ ತನ್ನ ವಿವಾಹ ಮಂಡೋದರಿ ಜೊತೆಗೆ ವಿವಾಹ ಮಾಡುವ ಸಮಯದಲ್ಲಿ ಮಯಾಸುರ ಬ್ರಹ್ಮದೇವರ ಕೊಟ್ಟ ಒಂದು ಶಕ್ತ್ಯಸ್ತ್ರವನ್ನು ಉಡುಗೊರೆಯಾಗಿ ಕೊಟ್ಟಿರುತ್ತಾನೆ. ಇದು ಯಾವಾಗ ನಿನಗೆ ಬಹಳ ಆಪತ್ತು ಬರ್ತದಲ್ಲ, ಆವಾಗ ಈ ಶಕ್ತ್ಯಸ್ತ್ರವನ್ನು ಪ್ರಯೋಗ ಮಾಡು, ಎಂಥವರೇ ಇರಲಿ ಅವರು ಇದರ ಮುಂದೆ ನಿಂದಿರ್ಲಿಕ್ಕೆ ಸಾಧ್ಯವಿಲ್ಲ, ಬ್ರಹ್ಮದೇವರು ಕೊಟ್ಟ ಅಸ್ತ್ರ ಇದು ಅಂತ ಹೇಳಿರ್ತಾರೆ. ಆ ಮಾತು ನೆನಪಾಗ್ತದೆ. ಆ ಅಸ್ತ್ರವನ್ನು ತೆಗೆದುಕೊಳ್ಳುತ್ತಾನೆ. ಮಯಾಗೃಹೀತಾಂಚ ವಿವಾಹ ಕಾಲೇ, ವಿವಾಹ ಕಾಲದಲ್ಲಿ ಅದನ್ನು ಅಸ್ತ್ರವನ್ನು ಕೊಟ್ಟಿರ್ತಾನೆ. ಮಯ ದತ್ತಂ ಕಮಲೋದ್ಭವೇನ, ಬ್ರಹ್ಮದೇವರು ಅವನಿಗೆ ಕೊಟ್ಟಿದ್ದಾರೆ, ಅವನು ನನಗೆ ಕೊಟ್ಟಿದ್ದಾನೆ. ಶಕ್ತಿಂ, ಆ ಶಕ್ತಿರಸ್ತ್ರವನ್ನು ವಿಸರ್ಜ, ಯಾರ ಮೇಲೆ? ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡುತ್ತಾನೆ. ಲಕ್ಷ್ಮಣ ಅಂತಂದರೆ ರಾಮನಿಗೆ ಪ್ರಾಣ. ಹಾಗಾಗಿ ಲಕ್ಷ್ಮಣ ಸತ್ತೇ ಹೋದ ಅಂತ ಎಲ್ಲ ಕಡೆ ಅವಸ್ಥೆ ಬಂತು. ಲಕ್ಷ್ಮಣ ಈ ಬಾರಿ ಇಂದ್ರಜಿತ ಹೋದ ಬಾರಿ ಹಣೆಗೆ ಬಿಟ್ಟಿದ್ದ. ಆವಾಗ ಪರಮಾತ್ಮ ಕೇವಲ ಕರಸ್ಪರ್ಶದಿಂದ ಅವನನ್ನು ಎಬ್ಬಿಸಿಬಿಡುತ್ತಾನೆ. ಈಗ ಎದೆಗೆ ಬಿಟ್ಟಿದ್ದಕ್ಕೆ ಸತ್ತೇ ಹೋದ ಅಂತ ಅನ್ನುವ ವಾತಾವರಣ ಎಲ್ಲ ಕಡೆಗೆ ಹರಡಿಬಿಡುತ್ತದೆ. ತಯಾಸವೀರಸ್ ಸುವಿದಾರಿತೋರಹ ಪಪಾತ ಭೂಮೋ ಸುಭೃಶಂ ವಿಮೂರ್ಛಿತ, ಮೂರ್ಛೆಗೆ ಬಂದುಬಿಟ್ಟಿದ್ದಾನೆ ಲಕ್ಷ್ಮಣ. ಇಷ್ಟು ಘೋರವಾದಂತಹ ಶಕ್ತಿಯಸ್ತ್ರದು. ಬೇರೆ ಎಲ್ಲರ ಮೇಲೆ ಬಿಡಲಿಲ್ಲ, ಲಕ್ಷ್ಮಣನ ಮೇಲೆ ಮಾತ್ರ ಬಿಟ್ಟ. ಲಕ್ಷ್ಮಣ ತಾನು ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಆಗ ಮತ್ತೆ ರಾಮಚಂದ್ರ ದೇವರು ಹನುಮಂತನನ್ನು ಕರೀತಾರೆ. ಹನುಮಂತ ಇಲ್ಲಿ ಬಾ, ಆ ಗಂಧಮಾದನ ಪರ್ವತವನ್ನು ಮತ್ತೊಮ್ಮೆ ತೆಗೆದುಕೊಂಡು ಬಾ. ಲಕ್ಷ್ಮಣ ಮೂರ್ಛಿತನಾಗಿದ್ದಾನೆ, ಅವನಿಗೆ ಔಷಧಿ ಬೇಕಾಗಿದೆ ಅಂತ ಹೇಳಿದಾಗ ಕ್ಷಣದಲ್ಲಿ ಹೋಗ್ತಾನೆ, ಕ್ಷಣದಲ್ಲಿ ಬರ್ತಾನೆ, ಔಷಧಿಯನ್ನು ಕೊಡ್ತಾರೆ, ಮತ್ತೆ ಮೂರ್ಛದಿಂದ ಎದ್ದ. ಹಾಗಾಗಿ ಗಂಧಮಾದನ ಪರ್ವತವನ್ನು, ಸಂಜೀವಿನಿ, ಆ ಎಲ್ಲ ಔಷಧಿಗಳನ್ನು 2 ಬಾರಿ ತಂದದ್ದುಂಟು. ಒಂದೇ ಬಾರಿ ಅಂತ ನಾವು ತಿಳಿದುಕೊಂಡಿದ್ದೇವೆ. ಒಮ್ಮೆ ರಾವಣ ಶಕ್ತ್ಯಸ್ತ್ರವನ್ನು ಲಕ್ಷ್ಮಣನಿಗೆ ಎದೆಗೆ ಪ್ರಯೋಗ ಮಾಡಿದಾಗ ಲಕ್ಷ್ಮಣ ಸಲವಾಗಿಯೇ ಆ ಗಂಧಮಾದನ ಪರ್ವತವನ್ನು ರಾಮನ ಆಜ್ಞೆಯಿಂದ ತಂದದ್ದು. ಜಾಂಬುವಂತ ಮತ್ತು ವಿಭೀಷಣ ಇವರೆಲ್ಲರೂ ಸೇರಿ ಹನುಮಂತನಿಗೆ ಪ್ರಾರ್ಥನೆ ಮಾಡಿ ಎಲ್ಲರೂ ಮೋಹನಾಸ್ತ್ರದಿಂದ ಮತ್ತು ಮೋಹಿತಗೊಂಡಿದ್ದಾರೆ, ಮೂರ್ಛೆಗೊಂಡಿದ್ದಾರೆ. ಅವರ ಸಲುವಾಗಿ ನೀನು ಬೆಟ್ಟವನ್ನು ತಗೊಂಡು ಬರಬೇಕು, ಅಂದರೆ ಆ ಔಷಧಿಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ದಕ್ಕೆ ಅವರ ಪ್ರಾರ್ಥನೆಗೆ ಹೋಗಿದ್ದು ಇಲ್ಲಿ ರಾಮಚಂದ್ರ ದೇವರ ಆಜ್ಞೆಯಿಂದ ಹೋದದ್ದು. 2 ಬಾರಿ ಹೋಗಿ ಗಂಧಮಾದನ ಪರ್ವತವನ್ನು ತಂದು ಮತ್ತೆ ಹನುಮಂತ ದೇವರ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಪ್ರಾಕ್ಷಿಪತ್ತಂ ಗಿರಿವರಂ, ಮತ್ತೆ ಹಾಗೆ ಎಸೆದಿದ್ದಾರೆ. ಲಂಕಾಸ್ಥಸನ್, ಲಂಕೆಯಲ್ಲಿ ಇದ್ದುಕೊಂಡು ಆ ಬೆಟ್ಟವನ್ನು ಎತ್ತಿ ಒಗೆದಿದ್ದಾರೆ. ಯಾವ ತಂಬಿಗೆಯಿಂದ, ಯಾವ ಸ್ಥಳದಿಂದ ನಾವು ತಗೊಂಡಿರ್ತೇವೋ ಆ ಸ್ಥಳಕ್ಕೆ ಆ ತಂಬಿಗೆಯನ್ನು ಕುತ್ತಲ್ಲೇ ಎಸೆದ್ರೆ ಅಲ್ಲಿ ಹೋಗಿ ಕೊಡುವುದಿಲ್ಲ. ಅದು
ನಮ್ಮ ಸಾಮರ್ಥ್ಯ ಇದು. ಆದರೆ ಹನುಮಂತ ದೇವರು ದೊಡ್ಡದಾದ 100 ಯೋಜನ ವಿಸ್ತೀರ್ಣವಾದಂತಹ ಆ ಗಂಧಮಾದನ ಪರ್ವತವನ್ನು ಆಯಾಸ ತಂದರು ಒಂದೇ ಕ್ಷಣಕ್ಕೆ. ನಿಂತಲ್ಲೇ ಲಂಕಾದಲ್ಲೇ ನಿಂತು ಅದನ್ನು ಬೀಸಾಕಿದರೆ ಆ ಸ್ಥಳದಲ್ಲಿ ಹೇಗೆ ಹೋಗಿ ಕೂಡಬೇಕು ಹಾಗೆ ಹೋಗಿ ಕೂತು. ಯಾವುದು ಏನೂ ಆಚೆ ಈಚೆ ಆಗಲಿಲ್ಲ. ಕಲ್ಲು ಮಣ್ಣುಗಳು ಕೂಡ ಆಚೆ ಈಚೆ ಆಗಲಿಲ್ಲ. ಗಿಡ ಪಕ್ಷಿ ಅಲ್ಲಿದ್ದ ಪ್ರಾಣಿಗಳು ಅದಕ್ಕೂ ತೊಂದರೆ ಆಗಲಿಲ್ಲ ಅಂತ ಹೇಳ್ತದೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ್ದಾರೆ ಕ್ಷಿಪ್ತ ಪಶ್ಚಾತ್ಸಲೀಲಂ ಅಂತನ್ನುವ ಶ್ಲೋಕದಲ್ಲಿ. ರಾಮಾಯಣ ಹೇಳಿದ್ದನ್ನೇ ಅವರು ವಿವರಣೆ ಕೊಟ್ಟಿದ್ದಾರೆ. ಇರಲಿ, ಅಂತೂ ಇಷ್ಟಾಗಿದೆ. ಔಷಧೀನಾಂ ಪ್ರಭಾವೇನ ಸರ್ವೋಪಿ ಹರಯೋಭವತ್. ಆ ಗಾಳಿಯಿಂದ ಲಕ್ಷ್ಮಣನ ಸಲುವಾಗಿ ತಂದದ್ದು. ಆದರೆ ರಾವಣ ಬಂದು ಅನೇಕ ಜನರನ್ನು ಕಪಿಗಳನ್ನು ಕೊಂದು ಹಾಕಿದ್ದ. ಆ ಕಪಿಗಳೆಲ್ಲರೂ ಮತ್ತೆ ಪುನರ್ಜೀವನಗೊಂಡಿದ್ದಾರೆ. ಯಾಕೆ? ಅದು ಮೃತ ಸಂಜೀವಿನಿ ಇದೆ, ಸತ್ತವರನ್ನು ಬದುಕಿಸ್ತದೆ, ಎಲುಬು ಮುರುಕೊಂಡು ಬಿದ್ದವರನ್ನು ಮತ್ತೆ ಜೋಡಣೆ ಮಾಡುತ್ತದೆ, ಅಸ್ತ್ರಶಸ್ತ್ರಗಳಿಂದ ಗಾಯಗೊಂಡವರು ಮತ್ತೆ ಪುನಃ ಆ ಗಾಯ ಹೋಗ್ತದೆ, ತಮ್ಮ ರೂಪವನ್ನು ಬದಲಾಯಿಸಿಕೊಂಡವರು, ಕಲರ್ ಚೇಂಜ್ ಆದವರು ಮತ್ತೆ ಪುನಃ ಆ ಕಲರನ್ನು ಪಡಿತಾರೆ. ಆ ಶಕ್ತಿ ಅದಕ್ಕಿದೆ. ಆಯಿತು, ಹಾಗಾದರೆ ಲಕ್ಷ್ಮಣನ ಸಲುವಾಗಿ ತಂದರು, ಕಪಿಗಳೆಲ್ಲ ಎದ್ರು. ಹಾಗೆ ಅಸುರರು ಇದ್ದಾರಲ್ಲ, ಮತ್ತೆ ಪ್ರತ್ಯೇಕ ರೂಪವನ್ನು ತಾಳಿ 30,000 ಮಹೋಗ ರಾಕ್ಷಸರನ್ನ ಪ್ರತ್ಯೇಕ ಪರಮಾತ್ಮ ನಿಂತು ರೂಪವನ್ನು ತಾಳಿ ಸಂಹಾರ ಮಾಡಿದ್ದವರು ಮತ್ತೆ ಪುನಃ ಉಜ್ಜೀವನಗೊಳಿಸಬಹುದಾಗಿತ್ತಲ್ಲ. ಮತ್ತು ಅವರ ಗಾಳಿಯಿಂದ ತಾವು ಅವ್ರಿಗೂ ಗಾಳಿ ಬಡಿತದಿಲ್ಲ, ಅದು ಎದ್ದು ಬಿಡ್ಬೋದಾಗಿತ್ತು ಮತ್ತೆ ಅಂತಂದರೆ ರಾಮ ಒಂದು ವಿಚಾರ ಮಾಡಿ ತಾನು ಹೇಳಿದ್ದ. ಏನು ಹೇಳಿದ್ದ ಅಂತಂದರೆ, ಯಾರು ಅಸುರರು ಸಾಯ್ತಾರಲ್ಲ ಅವರ ಶವವನ್ನು ನೀವು ಯುದ್ಧದ ಭೂಮಿಯಲ್ಲಿ ಇಡಬೇಡ್ರಿ, ಸ್ವಲ್ಪ ಜನಕ್ಕೆ ಸ್ವಲ್ಪ ಡಿಪಾರ್ಟ್ಮೆಂಟಿಗೆ ಒಪ್ಪಿಸ್ಬಿಟ್ಟಿದ್ದ. ಆ್ಯಂಬುಲೆನ್ಸ್ ತೊಗೊಂಡೇ ರೆಡಿ ಇರ್ರಿ, ನೀವು ಯಾರು ಸಾಯ್ತಾರೆ ಅವ್ರ ಆ್ಯಂಬುಲೆನ್ಸ್ ಒಳಗೆ ಹಾಕ್ಕೊಳ್ರಿ. ಮತ್ತೇನಪ್ಪ ಅಂದರೆ ನೀವು ಸಮುದ್ರದಲ್ಲಿ ಒಗೆದ್ಬಿಡ್ರಿ. ಅದನ್ನು ಸಮುದ್ರದಲ್ಲಿ ಒಗೆದ್ರೆ ತಿಳಾಡ್ಕೋತ ಹೋಗಿಬಿಡ್ತದೆ, ಅವಾಗ ಏನೇನೂ ಸಮಸ್ಯೆ ಆಗೋದಿಲ್ಲ. ಗಾಳಿ ಬಂದರೂ ಹೇಳಲಿಕ್ಕೆ, ಗಾಳಿ ಬಂದು ಬಡಿಯೋದೇ ಇಲ್ಲ. ಹಾಗಾಗಿ ಕಪಿಗಳೆಲ್ಲ ಯುದ್ಧದ ಭೂಮಿಯಲ್ಲಿ ಬಿದ್ದಿದ್ದರು, ಆದರೆ ಅಸುರನ ಮಾತ್ರ ಯಾರೂ ಕೂಡ ಯುದ್ಧದ ಭೂಮಿಯಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ಆ ಗಾಳಿಯಿಂದ ಪುನಃ ಅವರು ಜೀವಂತಗೊಳ್ಳುವ ಅಗತ್ಯವಿದ್ದಿದ್ದಿಲ್ಲ ಅಂತ ಈ ಮಾಹಿತಿಯನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಔಷಧೀನಾಂ ಪ್ರಭಾವೇನ ಸರ್ವೇಪಿ ಹರಯೋ ಅಭವನ್. ಮತ್ತೆ ಪುನಃ ಮತ್ತೆ ಪುನಃ ಉಜ್ಜೀವನಗೊಂಡಿದ್ದಾರೆ, ಎಲ್ಲರೂ ಸಮರ್ಥರಾಗಿದ್ದಾರೆ. ಇಷ್ಟಾಗಿದೆ. ಪ್ರಗರ್ಷಮಾಣೋ ರಘುವಂಶನಾಥಂ. ಇಷ್ಟಾದಾಗ ಆಗ ರಾವಣ ಮತ್ತೆ ಘನಘೋರ ಯುದ್ಧ ಪ್ರಾರಂಭ ಮಾಡಿದ. ಘನಘೋರ ಯುದ್ಧ ಪ್ರಾರಂಭ ಮಾಡಿದಾಗ ರಾವಣ ಪುಷ್ಪಕ ವಿಮಾನದಲ್ಲಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾನೆ ಆಕಾಶ ಮಾರ್ಗದಲ್ಲಿ. ರಾಮನ ಹತ್ರ ರಥ ಇಲ್ಲ, ಇದಿಲ್ಲ, ಭೂಮಿ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ದೇವೇಂದ್ರನಿಗೆ ಅಸಮಾಧಾನ ಆಯಿತು. ನಮ್ಮ ಸ್ವಾಮಿ ಭೂಮಿ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮೇಲಿಂದ ರಥವನ್ನು ಕಳಿಸ್ತಾನೆ. ಎಲ್ಲಿಂದ? ದೇವೇಂದ್ರ ತನ್ನ ಲೋಕದಿಂದ ರಥವನ್ನು, ಮಾತಲಿ ಸಾರಥಿಯನ್ನು ಮತ್ತು ಬತ್ತಳಿಕೆ ಧನುರ್ಬಾಣಗಳನ್ನು ಕೊಟ್ಟು ಕಳಿಸಿ ತಾನು ಅದರ ಮೇಲೆ ಕೂತು ಯುದ್ಧ ಮಾಡುವಂತ ಹೇಳಿ, ಅದು ಪುಷ್ಪಕ ವಿಮಾನ ಹಾರಾಡುತ್ತಾ ಮತ್ತು ಯುದ್ಧವಾಡಬಹುದು. ಇದು ದೇವೇಂದ್ರನ ರಥ, ಅದು ಹಾರಾಡುತ್ತಾ ಯುದ್ಧ ಮಾಡ್ತಾ ಇದ್ದಾರೆ. ಆಗ ಅಸ್ತ್ರಶಸ್ತ್ರಗಳ ವರ್ಷಣೆ, ವೃಷ್ಟಿ ಅವೆಲ್ಲ ಆಗ್ತದೆ. ಕೊನೆಗೆ ಬಾಣವನ್ನು ತೆಗೆದುಕೊಂಡು ಪರಮಾತ್ಮ ಆ ರಾವಣನ ರುಂಡವನ್ನು ಕಡಿತಾನೆ. ಒಂದು ರುಂಡವನ್ನು ಕಡಿದ್ರೆ ಮತ್ತು ರುಂಡ ಬರುತ್ತದೆ. ಅತಿಕಾಯನ ನಾವು ಬೆಳ್ಳಕ್ಕೆ ನೋಡಿದ್ವಲ್ಲ, ಒಂದು ರುಂಡ ಕಡಿದ್ರೆ 2 ರುಂಡ ಬರ್ತಿತ್ತು, 4 ಕೈ ಆಗ್ತಿದ್ವು. ಹಾಗೆ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ರಾವಣಿಗೆ 10 ರುಂಡ ಕಡಿದ್ರೆ 20 ರುಂಡಗಳಾಯಿತು ರಾವಣನಂದು. ಆಗ ರಾಮ ಏನೂ ಗೊತ್ತಿಲ್ಲದೆ ಇದ್ದಂತೆ ವರ್ತನೆ ಮಾಡಿದ. ಆಗ ಎದೆಗೆ ಬಿಡಬೇಕು ಅಂತ ಗೊತ್ತಾಯಿತು. ಆಗ ಪರಮಾತ್ಮ ಕೃತಾನಿ ತಾನಿ ಪುನರೇವ ಸಮುತ್ಥಿತಾನಿ ದೃಷ್ಟ್ವಾ ವರಾತ್ ಶತಧೃತೇ ಹೃದಯಂ ಬಿಭೇದ. ಎದೆಗೆ ಬಾಣವನ್ನು ತೆಗೆದುಕೊಂಡು ಪರಮಾತ್ಮ ಬಿಟ್ಟಿದ್ದಾನೆ. ರಾವಣನಿಗೆ ಬಂದು ತಾಕಿದೆ, ರಾವಣ ಸತ್ತು ಹೋದ. ರಾಮ ಯಾವ ಕಾರ್ಯಕ್ಕಾಗಿ ಅವತಾರ ಮಾಡಿದ್ನೋ ಆ ಕಾರ್ಯ ಇವತ್ತು ಪೂರ್ಣಗೊಂಡಿದೆ. ಎಲ್ಲರಿಗೂ ಸಂತೋಷ. ಯುದ್ಧದಲ್ಲಿ ಜಯ ಸಿಕ್ಕಿದೆ ರಾಮನಿಗೆ ಅಂತ ಹೇಳಿ ದೇವಾದಿ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ಸಕಲ ದೇವತೆಗಳು ಭೂಮಿಗೆ ಬಂದಿದ್ದಾರೆ, ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಸ್ಮಿನ್ ಹತೆ ತ್ರಿಜಗತಾಂ ಪರಮ ಪ್ರದೀಪೆ ಬ್ರಹ್ಮ ಶಿವೇನ ಸಹಿತ ಸಹ ಲೋಕಪಾಲೈ ಅಭ್ಯೇತ್ಯ ಪಾದಯುಗಲಂ ಜಗದೇಕಭರ್ತು ರಾಮಸ್ಯ ಭಕ್ತಿ ಭರಿತ ಶಿರಸಾ ನಮಾಮ. ಎಲ್ಲರೂ ಕೂಡ ಇಂಥ ದುಷ್ಟನಾದ ಭಾರಿ ಪರಾಕ್ರಮಿಯಾದಂತಹ
ರಾವಣ ಮತ್ತು ಕುಂಭಕರ್ಣನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ ಅಂತ ಹೇಳಿ ಬಹಳಷ್ಟು ಸಂತೋಷಪಟ್ಟು ಎಲ್ಲ ಬ್ರಹ್ಮದೇವರ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು ಭೂಮಿಗೆ ಬಂದು ರಾಮದೇವರ ಪಾದಕ್ಕೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಥೇನಂ ಅಸ್ತೌತ್, ಎಲ್ಲರ ಕೃತಾಂಜಲಿ ನಮಸ್ಕಾರ ಮಾಡ್ತಾ ಕೈ ಜೋಡಿಸ್ತಾ ದೇವರನ್ನು ಸ್ತೋತ್ರ ಮಾಡ್ತಾರೆ. ಇಂಥ ಅದ್ಭುತವಾದ ದೃಶ್ಯ ಇನ್ನು ಎಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಎಲ್ಲಿ ಕೇಳಲಿಕ್ಕೆ ಸಿಗ್ತದೆ? ರಾಮಚಂದ್ರ ದೇವರ ಅದ್ಭುತವಾದ ಪರಾಕ್ರಮ. ತ್ವಮೇಕ ಈಶೋಸ್ಯ ನಚಾದಿರಂತ್ಯ ತವೇಡ್ಯ ಕಾಲೇನ ತಥೈವ ದೇಶತಃ ಗುಣಾಖ್ಯಗಣ್ಯಾಸ್ತವತೇಪ್ಯನಂತಃ ಪ್ರತ್ಯೇಕಶ್ಚಾದಿ ವಿನಾಶವರ್ಜಿತಃ ನ ಚೋದ್ಭವೋ ನೈವ ತಿರಸ್ಕೃತಸ್ತೆ ಕ್ವಚಿತ್ ಗುಣಾನಾಂ ಪರತಸ್ವತೋ ವಾ ತ್ವಮೇವ ಆದ್ಯಃ ಪರಮಸ್ವತಂತೋ ಭೃತ್ಯಾಸ್ತವಾಹಂ ಶಿವಪೂರ್ವಕಾಸ್ತೆ. ಹೀಗೆ ಎಲ್ಲ ದೇವತೆಗಳು ಆ ಪರಮಾತ್ಮನ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಮತ್ತೆ ಪುನಃ ತಮ್ಮ ಲೋಕಕ್ಕೆ ತೆರಳಿದ್ದಾರೆ. ಮುಂದಿನ ಭಾಗವನ್ನು ಮತ್ತೆ ನಾಳೆ ಕೇಳೋಣ. ಅದ್ಭುತವಾದ ಕಥೆಗಳಿವೆ, ಅದ್ಭುತವಾದ ತತ್ವಗಳು. ಮುಂದೆ ಹನುಮಂತ ದೇವರಿಗೆ ವರ ಕೊಡ್ತಾರೆ. ಹನುಮಂತ ದೇವರು ಪ್ರಾರ್ಥನೆ ಮಾಡ್ತಾನೆ, ಒಂದಲ್ಲ ಎರಡಲ್ಲ. ಪಾಪ ರಾಯರ ಆರಾಧನೆಕ್ಕಿಂತ